सीतापति श्रीमन्मूल रामचंद्र महाराज की सीतापति श्रीमन्मूल रामचंद्र महाराज की जय रामचंद्र स्वामी भगवान की जय। ಬರಬೇಡಿ ತೆಗಿತೇನೆ ಸರ್ ಅದನ್ನು ತೆಗೆದು
ದಾರಿ ಬಿಡ್ರಿ ದಾರಿ ಬಿಡ್ರಿ ದಾರಿ ಬಿಡ್ರಿ ದಾರಿ ಬಿಡ್ರಿ ಕಿರಣ್ ಅವರು ದಾರಿ 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 ಎಚ್ಚರಿಕೆ ದಾರಿ ಬಿಡ್ರಿ ಸರಿ ದೂರ ದೂರ ಎಲ್ಲರೂ ಸ್ವಲ್ಪ ದೂರ ಸರಿ ದಯವಿಟ್ಟು ಎಲ್ಲ ಕೂತ್ಕೋಬೇಕು ಹಿಂದೆ ಹಿಂದೆ ದೂರ ಸರಿ ದಯವಿಟ್ಟು ब्रह्माण्डं वरमुण्डं सुरगणायस्यां प्रदोषकाः सद्त्रैलोक्यकुटुम्बपालनतः कुर्याद्मङ्गलं मूर्ते देवेन्द्र कामो गुरु चंद्रार्को वर्णानवो मुनिमो विद्येश विघ्नेश्वरो नासत्योरुणवेता पञ्चन्य मित्रादयः सत्रीका गुरुमंगवा प्रजनमंगलो मंगलम श्री मेरु हिमाचलमंदरगिरि कैलास हस्तता माहेन्द्रो मलयश्च विंशति शतोषिम्मततारैवतः सह्याद्रिर्वरणमादनगिरि वेनागो मन्तको इत्याद्य भूभूराश्च मंगलम गंगा सिंधु सरस्वती यमुना गोदावरी नर्मदा कृष्णा भीमरती पुरुषोत्तमाचार्य पद्मनाभाचार्य सत्यप्रिय चक्रमा विष्णु गोपालाभ्यानि धारयन् कर्माणि पश्यतो पस्पृशे तद्विष्णोः पदं परमं सदा ಗುರಾಜ್ ರಾಮಚಂದ್ರಾಚಾರ್ಯ ಮೇಲೆ ಈ ಕಡೆಯಿಂದ ಬರ್ರಿ ಹಂಗೆ ಬರ್ರಿ ಶ್ರೀನಿವಾಸ್ ನಾಗರಾಜರಾಯರು ನಾಗರಾಜರಾಯರು ಬರ್ರಿ ನಾಗರಾಜರಾಯ್ ಕೃಷ್ಣಮೂರ್ತಿ ಒಂದು ನಿಮಿಷ ಸ್ವಲ್ಪ ದಾರಿ ಇದೆ ಹಾಲಿದೆ ಕೊಡ್ತೇನೆ ಇದೆ ಹಾಲಿದೆ ಇಲ್ಲಿದೆ ಇಲ್ಲಿದೆ ಮದಾರಿಣಿ ಉದ್ಧರ್ತಾ ಶಿವರ ಹೇಳೆ ಗುರಾಜ್ ಆಯ್ತಾ ಇಲ್ಲ ಆಗಿಲ್ಲ ರಾಮಚಂದ್ರ ರಾಮಚಂದ್ರ ಈ ಕಡೆಯಿಂದ ಒಂದು ಸ್ವಲ್ಪ ಜಾಗ ಬಿಡಿ ಅವಾಗಿಂದ ತೆಗಿತಾ ಇದ್ದೆ ಸೈಡ್ ಮನೆ ಎತ್ಕೊಂಡು ಮನೆ ಸಮೇತ ಎತ್ಕೊಂಡು
ಕೃಷ್ಣಮೂರ್ತಿ ಬನ್ನಿ. ಹರ್ಷ ನೀವು ನಿನ್ನೆ ಶುರು ಮಾಡಿದ್ರಿ. ಪ್ರಹರ್ಷ ಅವರು ಏನ್ ಮಾಡಿದ್ರು? ಶ್ರೀನಿವಾಸ್ ಅವರು ಚೇರ್ಮನ್ ದಯವಿಟ್ಟು ಎಲ್ಲರೂ ಕೂತ್ಕೋಬೇಕು. ದಯವಿಟ್ಟು ಎಲ್ಲರೂ ಜಾಗ್ರವಾಂಸಮಿಂದಲೇ ವಿಷ್ಣೋರ್ಯತ್ಪರಮಂ ಸದಾ ಪಶ್ಯಂತಿ ಸೂರ್ಯಾಃ. ಶ್ರೀಕಾಂತಾಚಾರ್ ಬನ್ನಿ, ಒಂಚೂರು ಜಾಗ ಬನ್ನಿ. ಶ್ರೀಕಾಂತಾಚಾರ್ ಇವತ್ತು ಪ್ರಭುನ ಅಲ್ಲ ಚಲೋ ಬಂದು ಹೋಗ್ಲಿ ಹೋಗ್ಲಿ ಸರಿ ಎಲ್ಲ ನಾವೇ ಹೋಗ್ತೀವಿ. ಲಕ್ಷ್ಮೀರಸ್ಯ ಪರಿಗ್ರಹಕ ಬಲಭೋ ಸೂರ್ಯೋತ್ತರತ್ಮಾನೃತಃ ಪೌತ್ರಶ್ಚಂದ್ರ ವಿಭೂಷಣ ಬ್ರಹ್ಮಾಂಡಮನಮಂದಿರಂ ಜಗನ್ನಾಯಕ ಪ್ರಭೋ ವಿಶ್ವತಸ್ಸೋ ವೃಷ್ಟಿಂ ಭವಾಮಾನಸ್ಯ ಸಂಗತೆ ಶ್ರೀವೀರು ಹಿಮಾಚಮಂಗಲೇ ಕೈಲಾಸೇನಸ್ತದಾ ಮಂಗಲಂ ಅತೋ ದೇವಾವಂತನೋ ಯತೋ ಬಂತು
पश्यन्ति सूरयाः संस्पृष्टं धनबभवं ಗಂಟೆ ಬಾರ್ಸ್ರಿ ಜಗಂಟೆ ಬಾರ್ಸ್ರಿ ಜಗಂಟೆ ಬಾರ್ಸ್ರಿ ಇದ್ರಲ್ಲಿ ನೋಡ್ರಿ ಆಚಾರ್ಯ ಆ ಕೆಳಗೆ ಬಾಗಿಲಲ್ಲಿ ತಟ್ಟೆಯಿಂದಲ್ಲ ಹಣ್ಣಿಂದ ಸರಿ ಸರಿ ಸರ್ ಜಗ ಬಿಡ್ರಿ ಜಗ ಬಿಡ್ರಿ ಬರೀ ಶ್ರೀನಿವಾಸ್ भगवान की जय श्री राम जय श्री राम ಮಮ್ಮಿ गुरु महाराज की सीतापति श्रीमन मूल रामचंद्र महाराज की भ्यो नमः श्रीमदानंद तीर्थ भगवत पादाचार्य गुरुभ्यो नमः हरि ओम श्याम सुदर्शन वराभय सत्वरेतो भूम्यायितो किरणिजोक्त परिग्रहैश्च ध्येयो निजैश्च तनुभिः सकलैरुपेतः बोलो हरिः सकल वांछित सिद्धयेजः यदनुग्रहतः सर्वदिग्जयो भवदीप्सितः नमाम्यहं दिग्विजय रामं पूर्णधियार्चितम् धर्म विज्ञान वैराग्य परमैश्वर्यशालिनः आनन्दतीर्थ भगवत्पादान् वन्दे निरन्तरम् यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे श्रीमत्सुधाद्भुताम्बोधिविक्रीडन विचक्षणान् वाक्यार्थचन्द्रिकाकारान् विद्याधीश गुरुं भजे सत्यधर्माब्धिसम्भूतः चिन्तामणिविजृम्भितः सत्यसङ्कल्पकल्पद्रुः कल्पयेत् कामधुं मम सत्यसङ्कल्पवार्द्योत्थः सत्यसन्तुष्टचन्द्रमाः प्रार्थिता शेषदाता च भक्तवृन्दस्य नित्यदा सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नवमिन्यायसुधारतान् श्री सत्यात्मतीर्थस्वामी श्रीपादगुरुभ्यो नमः हरिः ओम् परमपूज्य ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದಂತಹ ನಮಸ್ಕಾರಗಳನ್ನು ಸಮರ್ಪಣೆ ಮಾಡ್ತಾ ಮಹಾಸ್ವಾಮಿಗಳವರು ನಮ್ಮ ಮೇಲೆ ಮಾಡಿದಂತಹ ಈ ಅನುಗ್ರಹಕ್ಕೆ ನಾವು ಪ್ರತಿಯಾಗಿ ಸ್ವಾಮಿಗಳಿಗೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟ್ ಅಂತ ನಿಮಗೆ ಅನಿಸುತ್ತೆ, ಯಾಕೆಂದರೆ ಇದಕ್ಕಿಂತ ದೊಡ್ಡ ಶಬ್ದ ನಮಗೆ ಗೊತ್ತಿಲ್ಲ ಅನ್ನೋ ಕಾರಣಕ್ಕೆ ಮಹಾಸ್ವಾಮಿಗಳವರು ಕೇವಲ ನಮ್ಮ ಊರಿನ ಮೇಲೆ ಇಲ್ಲಿ ಈ ಭವನ ಆಗಬೇಕು ಅನ್ನೋ ಒಂದೇ ಕಾರಣಕ್ಕಾಗಿ ಹೆಚ್ಚು ಜನರಿಗೆ ಮೈಸೂರಿನಲ್ಲೇ ಮೂಲತಃ ವಾಸವಾಗಿದ್ದವರಿಗೆ ಬಾಗಲಕೋಟೆ ಎಲ್ಲಿದೆ ಅಂತೂ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ದೂರದ 600 ಕಿಲೋಮೀಟರ್ ದೂರದಿಂದ ಮಹಾಸ್ವಾಮಿಗಳವರು
ನಿನ್ನೆ ದ್ವಾದಶಿ ಪಾಲನೆ ಮಾಡಿಕೊಂಡು ಹೊರಟದ್ದು ಇವತ್ತು ಬೆಳಗ್ಗೆ 4 ಗಂಟೆಗೆ ಸ್ವಾಮಿಗಳು ಬಂದಿದ್ದಾರೆ. ಅಷ್ಟು ಒಂದು ಸಂಚಾರದ ಒತ್ತಡ ಸ್ವಾಮಿಗಳವರಿಗೆ ಇದೆ. ಅಷ್ಟೆಲ್ಲರ ಮಧ್ಯದಲ್ಲಿ ನಮ್ಮ ಮೈಸೂರಿನ ಜನತೆಯ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡುವುದಕ್ಕಾಗಿ ಮಹಾಸ್ವಾಮಿಗಳವರು ಇಲ್ಲಿ ಬಂದಿದ್ದಾರೆ. ಸ್ವಾಮಿಗಳವರು ನಿಮಗೆ ಸಾಮಾನ್ಯ ಅನಿಸ್ತದೆ 600 ಕಿಲೋಮೀಟರ್ ಬರಲಿಕ್ಕೆ ಎಷ್ಟು ತಾಸು 10-11 ತಾಸು ಯಾಕೆ ಬೇಕು ಅಂತ ನಿಮಗೆ ಅನಿಸ್ತಿರುತ್ತದೆ. ಆದರೆ ಸ್ವಾಮಿಗಳು ಬಾಗಲಕೋಟೆಯನ್ನು ಬಿಟ್ಟು ಮೈಸೂರಿಗೆ ಬರೋದರಲ್ಲಿ 6 ಊರಿನಲ್ಲಿ ಉಪನ್ಯಾಸ ಮಾಡಿಕೊಂಡು ಬಂದಿದ್ದಾರೆ ಮಧ್ಯದಲ್ಲಿ. ಅಂದರೆ ಆ ಒಂದೇ ತಾಸಿನ ಪ್ರವಚನಕ್ಕಾಗಿ 1 ವರ್ಷ 2 ವರ್ಷದಿಂದ ಕಾಯುವಂತಹ ಊರಿನ ಜನ ಇರ್ತಾರೆ. ಅಷ್ಟೇ ಸ್ವಾಮಿಗಳು ಬಂದರೆ ಸಾಕು ಅಂತ 11 ಗಂಟೆಗೆ 12 ಗಂಟೆಗೆ ರಾತ್ರಿ ಕಾಯುವಂತಹ ಭಕ್ತರು ಇರ್ತಾರೆ. ಅಂತಹ ಒತ್ತಡದ ಮಧ್ಯದಲ್ಲಿ ಮಹಾಸ್ವಾಮಿಗಳವರು ನಾನು ನಿಜವಾಗಿ ನಾನು ಕ್ಷಮೆ ಕೇಳಿದರೆ ಅದು ಕ್ಷಮೆ ಅನ್ನೋದು ಬಹಳ ಸಣ್ಣ ಶಬ್ದವಾಗುತ್ತೆ. ನಾನು ಯಾವಾಗಲೂ ಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡಿಕೊಂಡಿದ್ದೆ, ಇಲ್ಲೊಂದು ಭವನ ಮಾಡಬೇಕು, ಅದಕ್ಕಾಗಿ ಸ್ವಾಮಿಗಳವರು ಭೂಮಿ ಪೂಜೆಗೆ ಬರಬೇಕು ಅಂತ ಕೇಳಿಕೊಂಡಿದ್ದಕ್ಕೆ ಮಹಾಸ್ವಾಮಿಗಳವರು ಈಗ ಸುಮಾರು 3 ದಿವಸದ ಹಿಂದೆ, ಇವತ್ತು ಒಂದೇ ಒಂದು ದಿವಸ ಖಾಲಿ ಇದೆ, ಇವತ್ತು ಒಂದು ದಿನ ಬಿಟ್ಟರೆ ನಾಳೆ ಸ್ವಾಮಿಗಳಿಗೆ ಬೆಂಗಳೂರಿನಲ್ಲಿ ಕಾರ್ಯಕ್ರಮ ಇದ್ದದ್ದರಿಂದ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಡೈರೆಕ್ಟ್ ಬರೋದಕ್ಕೆ ದೂರ ಆಗತ್ತೆ ಅನ್ನೋದಕ್ಕಾಗಿ ಒಂದು ದಿನದ ಸಮಯವನ್ನು ಇಟ್ಟುಕೊಂಡಿದ್ರು. ಆದರೆ ಮತ್ತೆ ಬೆಂಗಳೂರುವರೆಗೂ ದೂರ ಬರುವಷ್ಟೇ ಕಾರ್ಯಕ್ರಮ ಅವರಿಗೆ ಬಂತು. ಹೀಗಾಗಿ ಮಹಾಸ್ವಾಮಿಗಳವರು ಇವತ್ತು ಒಂದು ದಿವಸ ಬಿಟ್ಟರೆ ಇನ್ನು 2 ತಿಂಗಳು ಒಂದು ದಿವಸವೂ ಖಾಲಿ ಇಲ್ಲ. ದೇವರ ಸಂಕಲ್ಪ, ನಾನು ಬಂದು ಹೋಗ್ತೇವೆ ಅಂತ ಮಹಾಸ್ವಾಮಿಗಳವರು ಆಶೀರ್ವಾದವನ್ನು ಮಾಡಿದ್ದಕ್ಕಾಗಿ ನಮಗೆ ಬರ್ರಿ ಅಂತ ಹೇಳಲಿಕ್ಕೆ ಬಾಯಿಲ್ಲ. ಯಾಕೆ ಅಂದರೆ ನಾನು ಸಂಚಾರದಲ್ಲಿದ್ದು ಆ ಕಷ್ಟ ಏನು ಅಂತ ಗೊತ್ತಿದ್ದರಿಂದ ಶಿಷ್ಯರು ಎಲ್ಲರೂ ಕೂಡ ನಿನ್ನೆ ಬೆಳಗ್ಗೆ ಹೊರಟವರು ರಾತ್ರಿ 12-1 ಗಂಟೆವರೆಗೆ ಬಸ್ಸು ಗಾಡಿ ಎಲ್ಲ ಶಿಷ್ಯರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕೇವಲ ಈ ಒಂದು ಕಾರ್ಯಕ್ರಮಕ್ಕಾಗಿ ಸ್ವಾಮಿಗಳವರು ಇಲ್ಲಿ ಆಗಮಿಸಿದ್ದಾರೆ. ನಮಗೆ ನಾನು ಸುಮ್ಮನೆ ಸ್ವಾಮಿಗಳು ಸಿಕ್ಕಾಗ ನಮಗೊಂದಿರ್ತದಲ್ಲ, ಏನಾದರೂ ಒಂದು ಮಾತಾಡಿಸ್ಬೇಕು ಸ್ವಾಮಿಗಳ ಹತ್ರ ಅಂತ. ಅದಕ್ಕೆ ನೆನಪು ಮಾಡ್ಕೊಂಡು ಏನಾರ ಒಂದು ವಿಷಯ ಬೇಕಲ್ಲ, ಸ್ವಾಮಿ ಇಲ್ಲೊಂದು ಹಾಸ್ಟೆಲ್ ಮಾಡೋಣ ಅಂತ ಸುಮ್ಮನೆ ಮಾತಾಡ್ತಿದ್ದೆ. ಸ್ವಾಮಿಗಳು ಇಷ್ಟು ದೂರದಿಂದ ಬರ್ತೇನೆ ಅಂತ ಒಪ್ಪಿಕೊಂಡ ಮೇಲೆ ನನಗೆ ಭಯ ಶುರು ಆಗಿದೆ. ಇದಕ್ಕೆ ಇಷ್ಟು ಮಹತ್ವ ಇದೆ ಅನ್ನೋದು ನನಗೆ ಈಗ ಗೊತ್ತಾಗ್ತಾ ಇದೆ. ಈ ವಿದ್ಯಾರ್ಥಿ ನಿಲಯಕ್ಕೆ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ, ಅದರ ಜೊತೆಗೆ ಅವರಿಗೊಂದು ಧಾರ್ಮಿಕವಾದಂತಹ ಸಂಸ್ಕಾರ ಇರಬೇಕು ಅನ್ನುವ ಕಾರಣಕ್ಕಾಗಿ ಸ್ವಾಮಿಗಳವರು ಬಹಳ ಸಂತೋಷದಿಂದ ಇಲ್ಲಿಗೆ ಇವತ್ತು ಆಗಮಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲ ಮೈಸೂರು ಭಕ್ತ ಜನರ ಪರವಾಗಿ ಇನ್ನೂ ಅನೇಕ ಊರುಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸುವುದಕ್ಕಾಗಿ ಸ್ವಾಮಿಗಳ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಅನೇಕ ಜನ ಆಗಮಿಸಿದ್ದಾರೆ. ಅವರೆಲ್ಲರ ಪರವಾಗಿ ನನ್ನ ವೈಯಕ್ತಿಕವಾಗಿ ಮಹಾಸ್ವಾಮಿಗಳವರಿಗೆ ಅನಂತ 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 ಸಾಷ್ಟಾಂಗ ನಮಸ್ಕಾರ ಪೂರ್ವಕವಾದಂತಹ ಸ್ವಾಗತವನ್ನು ಮಹಾಸ್ವಾಮಿಗಳವರಿಗೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ನಮ್ಮ ರಾಮಚಂದ್ರ ಅವರು ಒಂದು ಜಾಗ ರಾಮಚಂದ್ರ ಅವರು ಬಂದು ನಮ್ಮ ಮಹಾಸ್ವಾಮಿಗಳವರು ನಮ್ಮ ಶ್ರೀಮದ್ ಉತ್ತರಾದಿ ಮಠದ ವತಿಯಿಂದ ಅಧಿಕೃತವಾಗಿ ಆಗ್ತಾ ಇರುವಂತಹ 2ನೇಯ ನಮ್ಮ ವಿದ್ಯಾರ್ಥಿ ನಿಲಯ ಇದು ಮೈಸೂರಿನಲ್ಲಿ ಆಗ್ತಾ ಇದೆ. ಮೊನ್ನೆಯೇ 1-2 ತಿಂಗಳುಗಳ ಹಿಂದೆ ಹುಬ್ಬಳ್ಳಿ ನಗರದಲ್ಲಿ ಶ್ರೀರಾಮ ವಿದ್ಯಾರ್ಥಿ ನಿಲಯ ಎಂಬುದಾಗಿ ಮಹಾಸ್ವಾಮಿಗಳವರು ಆ ಹುಬ್ಬಳ್ಳಿಯ ಸುತ್ತಮುತ್ತಲಿನ ಜನರ ಅನುಕೂಲಕ್ಕಾಗಿ ಒಂದು ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಇಲ್ಲಿ ಒಂದು ವಿದ್ಯಾರ್ಥಿ ನಿಲಯ ಆಗಬೇಕು. ತುಂಬ ದಿನಗಳಿಂದ ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಿಂದ ಹೆಚ್ಚಾಗಿ ನಮ್ಮ ಸ್ವಾಮಿಗಳ ಶಿಷ್ಯರು, ಮಠದವರು, ಬ್ರಾಹ್ಮಣ ವಿದ್ಯಾರ್ಥಿಗಳು ತುಂಬ ಜನ ಅಧ್ಯಯನ ಮಾಡಲಿಕ್ಕೆ ಅಂತ ಬರ್ತಾರೆ. ಅವರೆಲ್ಲರಿಗೆ ಸುಮಾರು ಒಂದು 15-20 ಜನ ನಮ್ಮ ಮಠಕ್ಕೆ ಪಾಠಕ್ಕೆ ಪ್ರತಿನಿತ್ಯದಲ್ಲಿ ಬರ್ತಾರೆ ನನ್ನ ಹತ್ತಿರ. ನಾವು ಅವರಿಗೆ ಪಾಠವನ್ನ ಹೇಳ್ತಾ ಏನಾದರೂ ಉಪದೇಶ ಮಾಡಿ, ದಿನ ಸಂಧ್ಯಾ ವಂದನೆ ಮಾಡಬೇಕು, ಏಕಾದಶಿ ಉಪವಾಸ ಮಾಡಬೇಕು, ಹೀಗೆಲ್ಲ ನೀವು ಶುದ್ಧರಾಗಿರಬೇಕು ಅಂತ ಹೇಳಿದರೆ
ಅವರೆಲ್ಲ ಕೇಳಿ ಆಮೇಲೆ ಕೇಳೋದು ನಮಗೆ ಅದಕ್ಕೆ ಅನುಕೂಲ ಕಡಿಮೆ ಆಚಾರ್ಯರೇ. ನಾವೇನ್ ಮಾಡ್ಬೇಕು, ನಾವೆಲ್ಲೋ NI ಹಾಸ್ಟೆಲ್ ಅಲ್ಲಿ ಕೆಲವರು ಇರ್ತಾರೆ. ಈಗಾಗಲೇ ನಮ್ಮ ಪರಮ ಪೂಜ್ಯ ಪೇಜಾವರ ಸ್ವಾಮಿಗಳವರು ನಮ್ಮ ಮಾಧ್ವ ವಿದ್ಯಾರ್ಥಿ ನಿಲಯವನ್ನು ನಿರ್ಮಾಣ ಮಾಡಿದ್ದಾರೆ. ನಮ್ಮ ಮೈಸೂರಿಗೆ ಬರುವ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅದೊಂದು ದೊಡ್ಡ ಆಸರೆಯಾಗಿ ಇವತ್ತು ಅದು ಎಲ್ಲರಿಗೂ ಕೂಡ ಅನುಕೂಲವಾಗಿದೆ. ಆದರೆ ಬರುವ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿದೆ, ತುಂಬ ಇನ್ನೂ ಬೇಕು ಅಂತ ವಿದ್ಯಾರ್ಥಿಗಳು ಕೇಳಿದ್ದಕ್ಕಾಗಿ ನಾನು ಮಹಾಸ್ವಾಮಿಗಳವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡೆ. ಕೇವಲ ನಮ್ಮ ಮಠ ಈಗ ಮಾತ್ರ 2ನೇ ವಿದ್ಯಾರ್ಥಿ ನಿಲಯವನ್ನು ಅನೇಕ ಜನ ಹೇಳಿದರು, ಅಂತೂ ನಮ್ಮ ಮಠದಿಂದ ವಿದ್ಯಾರ್ಥಿ ನಿಲಯ ಮಾಡ್ತಾ ಇದ್ದೀರಿ ಅಂತ. ನಾವು ಈ ತರಹದ ಭವನದ ರೂಪದಲ್ಲಿ ಇವತ್ತು ಮಾಡ್ತಾ ಇರಬಹುದು, ಆದರೆ ನಮ್ಮ ಹಿರಿಯ ಶ್ರೀಪಾದಂಗಳವರು ಪರಮ ಪೂಜ್ಯ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ತುಂಬ ವರ್ಷಗಳ ಹಿಂದೆ 1952ನೇ ಇಸ್ವಿಯಲ್ಲಿಯೇನೆ ತುಂಬ ಕಷ್ಟದ ಕಾಲ, ಆಗಂತೂ ಈಗಿನ ವ್ಯವಸ್ಥೆ ಯಾವುದೂ ಇಲ್ಲ. ನಮ್ಮ ಹೈದರಾಬಾದಿನ ಕಾಚಿಗೂಡ ಉತ್ತರಾದಿ ಮಠದಲ್ಲಿ ಆಗಲೇ ಒಂದು ವಿದ್ಯಾರ್ಥಿ ನಿಲಯವನ್ನ ಮಾಡಿ ಸುಮಾರು 30-60 ಜನ ವಿದ್ಯಾರ್ಥಿಗಳು ಆಗ ಇದ್ದರಂತೆ. ಅವರಿಗೆಲ್ಲ ತುಂಬ ನಿಯಮ, ಪ್ರತಿನಿತ್ಯದಲ್ಲಿ ಅವರು ಲೌಕಿಕ ಶಿಕ್ಷಣವನ್ನ ಪಡೆಯುವುದಕ್ಕೆ ಹೋದರೂ ಕೂಡ ಬಾವಿಯಲ್ಲಿ ಸ್ನಾನ ಮಾಡಬೇಕು, ಮಡಿಯಿಂದ ಸಂಧ್ಯಾ ವಂದನೆ ದೇವರ ಪೂಜೆ ಎಲ್ಲ ಮಾಡಬೇಕು. ಮಾಡಿ ಆದ ಮೇಲೆ ಅವರಂತೂ ತುಂಬ ಅಲ್ಲಿ ಒಂದು 6 ರೂಮನ್ನು ಮಾಡಿಸಿದ್ರಂತೆ. ಆ 6 ರೂಮನ್ನ ಬಾಡಿಗೆ ಬೇರೆ ಯಾರೋ ಇದ್ದವರಿಗೆ ಬಾಡಿಗೆ ಕೊಟ್ಟು ಅದರಿಂದ ಒಂದು ರೂಮಿನಿಂದ 10 ರೂಪಾಯಿ ಬಾಡಿಗೆ ತಿಂಗಳಿಗೆ, ಹೀಗೆ 60 ರೂಪಾಯಿ 6 ರೂಮಿನಿಂದ ಬರ್ತಾ ಇತ್ತಂತೆ. ಆ 60 ರೂಪಾಯಿಯಲ್ಲಿ 30 ರೂಪಾಯಿ ಮಠದ ಮೇಂಟೆನೆನ್ಸಿಗೆ, ಇನ್ನು 30 ರೂಪಾಯಿಯಲ್ಲಿ 15 ರೂಪಾಯಿ ಆ ವಿದ್ಯಾರ್ಥಿಗಳಿಗೆ. ಈ ನಮ್ಮ ವಿದ್ವಾಂಸರಾದ ಚಿಡುಗುಪ್ಪ ಪದ್ಮನಾಭಾಚಾರ್ಯರಿದ್ದಾರೆ, ಅವರ ತಾತ ಅವರು ಪಾಠ ಹೇಳ್ತಾ ಇದ್ರಂತೆ, ಅನಂತಾಚಾರ್ಯನೋ ಅವರ ಹೆಸರು. ಅವರಿಗೆ ಅಲ್ಲಿಂದ ದೂರದಿಂದ ಬಂದು ಗಾಡಿಯಲ್ಲಿ ಅವರು ದಿನ ಬಂದು ಆ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲಿಕ್ಕೆ 15 ರೂಪಾಯಿ ಪಗಾರ ಅವರಿಗೆ. ಇನ್ನು 15 ರೂಪಾಯಿಯಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳ ಊಟ ವಸತಿ ಎಲ್ಲವನ್ನ ಮಾಡಿ ಆಗಿನ ಕಾಲದಲ್ಲಿ ಸುಮಾರು 10-15 ವರ್ಷಗಳವರೆಗೆ ಆ ಒಂದು ವಿದ್ಯಾರ್ಥಿ ನಿಲಯವನ್ನ ಪರಮ ಪೂಜ್ಯ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ನಡೆಸಿದ್ರು ಎಂಬುದಾಗಿ ನಾವು ಕೇಳ್ತೇವೆ. ಅದೇ ರೀತಿಯಾಗಿ ನಮ್ಮ ಬೆಂಗಳೂರಿನ ಈಗ ನಾವು ದಿಗ್ವಿಜಯ ನರಸಿಂಹದೇವರ ದೇವಸ್ಥಾನವನ್ನೇನು ನೋಡ್ತೇವೆ, ಹಿಂದಿನ ಹಳೆಯ ಜಯತೀರ್ಥರ ಮಠ ಅಂತ ಹಳೆಯ ಭವನ ಇತ್ತು. ಅಲ್ಲಿ ಮೇಲೆ ಅನೇಕ ಕೊಠಡಿಗಳನ್ನು ಮಾಡಿ ನಾವು ವಿದ್ಯಾಪೀಠಕ್ಕೆ ಬಂದಾಗಲೂ ನೋಡಿದ್ದೇವೆ. ಸತ್ಯಧ್ಯಾನ ವಿದ್ಯಾರ್ಥಿ ನಿಲಯ ಅಂತ ಒಂದು ವಿದ್ಯಾರ್ಥಿ ನಿಲಯವನ್ನ ಹೈದರಾಬಾದು ಬೆಂಗಳೂರು ಎರಡೂ ಕಡೆ ಮಾಡಿ ಅಲ್ಲಿ 10 ಜನ ವಿದ್ಯಾರ್ಥಿಗಳನ್ನ ಇಟ್ಟು ಲೌಕಿಕ ವಿದ್ಯೆಯನ್ನ ಓದುವವರು ಧರ್ಮದ ಮಾರ್ಗವನ್ನ ಬಿಡಬಾರದು ಅನ್ನುವ ಕಾರಣಕ್ಕಾಗಿ ವಿಶೇಷವಾದ ವ್ಯವಸ್ಥೆಯನ್ನ ಪರಮ ಪೂಜ್ಯ ಹಿರಿಯ ಶ್ರೀಪಾದಂಗಳವರು ಮಾಡಿದ್ರು ಎಂಬುದಾಗಿ ನಾವು ಹಿರಿಯರಿಂದ ಕೇಳ್ತೇವೆ. ಆ ಒಂದು ವ್ಯವಸ್ಥೆ ಮುಂದುವರೆದು ಇವತ್ತು ಪರಮ ಪೂಜ್ಯ ಶ್ರೀಪಾದಂಗಳವರು ಇಲ್ಲಿ ಬರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲವಾಗಬೇಕು. ಪ್ರತಿನಿತ್ಯದಲ್ಲಿ ನಮ್ಮ ವರಖೇಡಿ ಆಚಾರ್ಯರು ಇಲ್ಲೇ ಇದ್ದಾರೆ, ಮಾಧ್ವ ವಿದ್ಯಾರ್ಥಿ ನಿಲಯವನ್ನು ನಡೆಸ್ತಾರೆ. ತುಂಬ ಆದರ್ಶವಾಗಿ ಅವರು ನಡೆಸ್ತಾರೆ. ಯಾವ ಮಕ್ಕಳ ಜೊತೆಗೆ ಕೋಪ ಮಾಡಿಕೊಳ್ಳದೆ ಬೈಯದೆ, ಇದರರ್ಥ ಫ್ರೆಂಡ್ಲಿ ಆಗಿದ್ಬಿಟ್ರೆ ಅವರು ಹಾಗೆ ಇರ್ತಾರೆ, ಹಾಗಲ್ಲ. ಪ್ರತಿನಿತ್ಯ ಸಂಧ್ಯಾ ವಂದನೆನೂ ಮಾಡಬೇಕು, ಸಹಸ್ರನಾಮ ಪಾರಾಯಣನೂ ಮಾಡಬೇಕು. ಆದರೆ ಒಬ್ಬ ಕಾಲೇಜ್ ಹುಡುಗರು ವರಖೇಡಿ ಆಚಾರ್ಯನು ಬೈಯೋದಿಲ್ಲ, ಅಷ್ಟು ಸುವ್ಯವಸ್ಥಿತವಾಗಿ ಅವರು ನಡೆಸ್ತಾ ಇದ್ದಾರೆ. ಹೀಗಾಗಿ ಅವರ ಮಾರ್ಗದರ್ಶನದಲ್ಲಿಯೇನೆ ನಮ್ಮ ಮಠದಿಂದಲೂ ಕೂಡ ಉತ್ತರಾದಿ ಮಠದ ವತಿಯಿಂದ ಒಂದು ವಿದ್ಯಾರ್ಥಿ ನಿಲಯವನ್ನ ಮಾಡಬೇಕು ಅಂತ ನಾನು ಮಹಾಸ್ವಾಮಿಗಳವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಅವರು ಪರಮಾನುಗ್ರಹವನ್ನ ಮಾಡಿ ಅವಶ್ಯವಾಗಿ ಮಾಡಬಹುದು ಅಂತ ಸ್ವಾಮಿಗಳು ಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವಾದವನ್ನು ಮಾಡಿದ್ದಾರೆ. ನಮ್ಮೆಲ್ಲ ಮೈಸೂರು ಜನತೆಯ ಒಂದು ದೊಡ್ಡ ಸೌಭಾಗ್ಯ. ನಾನು ಮೊನ್ನೆ ಹೇಳುವಾಗ ಹೇಳಿದೆ, ಎಲ್ಲಾ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಉತ್ತರಾದಿ ಮಠಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ಹೋಗ್ತಾರೆ. ಆದ್ರೆ ನಮ್ಮ ಮೈಸೂರಿನಲ್ಲಿ ನೀವು ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದು ಉತ್ತರಾದಿ ಮಠಕ್ಕೆ ಕರ್ಕೊಂಡು ಹೋಗ್ರಿ ಅಂದ್ರೆ ಯಾವ ಉತ್ತರಾದಿ ಮಠ ಅಂತ ಕೇಳುವಷ್ಟು ಉತ್ತರಾದಿ ಮಠಗಳು ನಮ್ಮ ಮೈಸೂರಿನ ಒಂದೇ ಊರಿನಲ್ಲಿ ಸುಮಾರು ಈಗ 5-6 ಮಠದ ಬೇರೆ ಬೇರೆ ಶಾಖೆಗಳು ನಿರ್ಮಾಣವಾಗಿದೆ. ಅದಕ್ಕೆಲ್ಲ ಪರಮ ಪೂಜ್ಯ ಶ್ರೀಪಾದಂಗಳವರ ಸಂಕಲ್ಪ ಶಕ್ತಿ. ಎಲ್ಲ ಕ್ಷೇತ್ರದಲ್ಲಿಯೂ ಕೂಡ ಅಧ್ಯಯನ ಮಾಡುವ, ಶಾಸ್ತ್ರಾಧ್ಯಯನ ಮಾಡುವ ವಿದ್ಯಾರ್ಥಿಗಳಿರಬಹುದು, ಮದುವೆ ಮುಂಜುವೆ ಮಾಡುವಂತಹ ಧಾರ್ಮಿಕ ವಿಧಿವಿಧಾನಗಳಿಗಿರಬಹುದು, ಲೌಕಿಕ ವಿದ್ಯೆಯನ್ನು ಓದುವಂತಹ ವಿದ್ಯಾರ್ಥಿಗಳಿಗೆ ಆಧ್ಯಾತ್ಮಿಕ ಶಿಕ್ಷಣದ ಒಂದು ವ್ಯವಸ್ಥೆ ಇರಬಹುದು. ಯಾವ ವಿಷಯದಲ್ಲಿಯೂ ಕೂಡ ನಮ್ಮ ವಿದ್ಯಾರ್ಥಿಗಳು ಧರ್ಮವನ್ನ ಮಾಡುವುದಕ್ಕೆ ನಮಗೆ ಇಂಥ ಒಂದು ಕೊರತೆ ಇದೆ ಅಂತ ಹೇಳಿರಬಾರದು. ಅದನ್ನ ಸಾಧ್ಯವಾದಷ್ಟು ಪೂರ್ಣ ಮಾಡಬೇಕು ಅನ್ನುವ ದೃಷ್ಟಿಯಿಂದ
ನಮ್ಮ ಮೈಸೂರು ಮಹಾನಗರದಲ್ಲಿ ಒಂದು ನಿವೇಶನವನ್ನ ಸುಮಾರು 15-20 ವರ್ಷಗಳ ಹಿಂದೆ ನಮ್ಮ ಅಗರ ವಾಸುದೇವರಾವ್ ಅಂತ, ಶ್ರೀಯುತ ವಾಸುದೇವರಾವ್ ಅಗರ ಅಂತ ಅವರು ಈ ನಿವೇಶನವನ್ನ, ಇಷ್ಟು ದೊಡ್ಡ ನಿವೇಶನ ನಿಮಗೆ ಗೊತ್ತಿದೆ, ಕೃಷ್ಣಮೂರ್ತಿಪುರಂನ ಈ ಹಾರ್ಟ್ ಏರಿಯಾದಲ್ಲಿ ಈ ಸಿಟಿಗೆ, ಈ ಒಂದು ಏರಿಯಾಕ್ಕೆ ಎಷ್ಟು ಬೆಲೆ ಇದೆ ಅನ್ನೋದು ನೀವೇ ಊಹೆ ಮಾಡ್ಕೋಬಹುದು. ಯಾರು ಊಹೆನೂ ಸುಳ್ಳಾಗೋದಿಲ್ಲ, ಅಷ್ಟು ಬೆಲೆ ಇದೆ. ಅಂತಹ ಜಾಗವನ್ನ ಏನು ವಿಚಾರ ಮಾಡದೆ ಸ್ವಾಮಿಗಳವರು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಾರೆ ಎನ್ನುವ ವಿಶ್ವಾಸದಿಂದ ಒಂದು ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಇದನ್ನು ಉತ್ತರಾದಿ ಮಠಕ್ಕೆ ಅವರು ದಾನವನ್ನ ಮಾಡಿದ್ರು. ಅವರ ಮೊಮ್ಮಕ್ಕಳು ಕೂಡ ಇವತ್ತು ಬಂದಿದ್ದಾರೆ. ಆ ಒಂದು ಪ್ರಕ್ರಿಯೆಯಲ್ಲಿ ನಮ್ಮ ವಿದ್ಯಾಪೀಠದ ಪ್ರಾಂಶುಪಾಲರಾದಂತಹ ಪೂಜ್ಯ ಸತ್ಯಜ್ಞಾನಾಚಾರ್ಯರು ವಿಶೇಷವಾಗಿ ಅದಕ್ಕೆ ಒಂದು ಸೇತುವೆಯಾಗಿ ನಿಂತು ಆ ಒಂದು ದಾನವನ್ನ, ಈ ಭವನದ್ದಾಗಿರಬಹುದು, ನಮ್ಮ ವೆಂಕಟೇಶ್ವರ ಧ್ಯಾನ ಕೇಂದ್ರದ ಭೂಮಿಯಾಗಿರಬಹುದು, ಅದೆಲ್ಲವನ್ನೂ ಕೂಡ ವಿಶೇಷ ಪ್ರಯತ್ನದಿಂದ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ CFTR ಇದಾಗಿರಬಹುದು, ಎಲ್ಲವನ್ನೂ ಪೂಜ್ಯ ಸತ್ಯಜ್ಞಾನಾಚಾರ್ಯರು ಇಲ್ಲಿ ಮಠದ ಸೇವಾ ರೂಪದಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಈಗ ಇಲ್ಲಿ ಒಂದು 4 ಮಹಡಿಯ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು ಅಂತ, ಈ ಜಾಗ 30x110 ದೊಡ್ಡ ನಿವೇಶನ ಇದೆ. ಇಲ್ಲಿ ಸುಮಾರು 60 ಜನ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ವಾಸ ಮಾಡುವುದಕ್ಕೆ ಆಗುವಂತಹ ಒಂದು ದೊಡ್ಡ ಭವನವನ್ನ ನಿರ್ಮಾಣ ಮಾಡಬೇಕು ಅಂತ ಸಂಕಲ್ಪವನ್ನ ಮಾಡಲಾಗಿದೆ. ಮಹಾಸ್ವಾಮಿಗಳವರ ಸಂಕಲ್ಪ ಅಂದ್ರೆ ಅದು ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಸಮುದ್ರಕ್ಕೆ ಸೇತುವೆಯನ್ನು ನಿರ್ಮಾಣ ಮಾಡಿದ ಮೂಲರಾಮನನ್ನ ಪೂಜೆ ಮಾಡುವಂತಹ ಮಹಾನುಭಾವರು ಒಂದು ಮೇಲೆ ಅವರಿಗೆ ಇಂತಹದ್ದು ಸಾಧ್ಯ ಇಲ್ಲ ಅಂತ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂದ್ರೆ ನಾವು ಮಾಡ್ತೇವೆ ಅಂತಂದು ಪ್ರಾರಂಭ ಮಾಡ್ತೇವೆ, ಆಗೋದಿಲ್ಲ. ಆದರೆ ಮಹಾಸ್ವಾಮಿಗಳವರು ದೇವರು ಮಾಡಿಸ್ತಾನೆ ಎನ್ನುವ ವಿಶ್ವಾಸದಿಂದ ಸ್ವಾಮಿಗಳವರು ಮಂತ್ರಾಕ್ಷತೆ ಹಾಕಿದರೆ ಆ ಒಂದು ಹಿಡಿ ಮಂತ್ರಾಕ್ಷತೆ ಅದು ಈ ಭವನದ ಎಷ್ಟು ಕೋಟಿಯೋ ಇದರ 100 ಪಟ್ಟು ಕೋಟಿಗೂ ಅದು ಸಮಾನ ಅಲ್ಲ. ಅದೆಲ್ಲವನ್ನೂ ಕೂಡ ಆ ಸಂಕಲ್ಪ ಶಕ್ತಿ ಪೂರ್ಣ ಮಾಡುತ್ತೆ. ಆ ನಿಟ್ಟಿನಲ್ಲಿ ಆ ಸಂಕಲ್ಪಕ್ಕೆ ಅನುಗುಣವಾಗಿ ಅನೇಕ ಜನ ಭಕ್ತಾದಿಗಳು, ತುಂಬಾ ಆಶ್ಚರ್ಯವಾಗುತ್ತೆ. ಕೆಲವು ಬಾರಿ ಏನಾಗುತ್ತೆ, ನಿರ್ಮಾಣ ಮಾಡಬೇಕು ಅಂದ್ರೆ ಹಣ ಇರೋದಿಲ್ಲ, ಹಣ ಬೇಕು ಅಂತ ಕೇಳಿದ್ರೆ ನೀವು ನಿರ್ಮಾಣ ಮಾಡಿ ಆಮೇಲೆ ಕೊಡ್ತೇವೆ ಅಂತಂತಾರೆ. ಹೀಗೆಲ್ಲ ಇರುತ್ತೆ. ಆದರೆ ಸ್ವಾಮಿಗಳ ಸಂಕಲ್ಪ ಎಷ್ಟು ವಿಚಿತ್ರ ಇದೆ ಅಂದ್ರೆ ನೀವು ಊಹೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಎಲ್ಲೂ ವಾಟ್ಸಾಪ್ ಅಲ್ಲಿ ಇವತ್ತಿಗೆ ನಾನು ಒಂದು ಅಪೀಲ್ ಹಾಕಿ ಇಷ್ಟಿಷ್ಟಕ್ಕೆ ಇದಾಗತ್ತೆ ಯಾವುದನ್ನು ಹಾಕಿಲ್ಲ. ಕೇವಲ ಸ್ವಾಮಿಗಳು 3 ದಿವಸದ ಹಿಂದೆ ಹೇಳಿದ್ರು ಬರ್ತೀವಿ ಅಂತ. ಸ್ವಾಮಿಗಳು ಬರ್ತಾರೆ ಅಂದ್ಮೇಲೆ ಆ ಅರ್ಜೆಂಟ್ ಅಲ್ಲಿ ನಾನೊಂದು ಸಾಫ್ಟ್ ಕಾಪಿ ಇನ್ವಿಟೇಷನ್ ಮಾಡಿ ಅದನ್ನ ಎಲ್ಲರಿಗೂ ಹಾಕಿದೆ. ಅದರಲ್ಲಿ ಏನೂ ಇಲ್ಲ, ಒಂದು ಸತ್ಯಪ್ರಮೋದ ವಿದ್ಯಾರ್ಥಿ ನಿಲಯದ ಭೂಮಿ ಪೂಜೆ ಅಂತ ಅಷ್ಟಿದೆ. ಅಷ್ಟಕ್ಕೆ ಎಷ್ಟು ಜನ ನನಗೆ ಇಲ್ಲಿ ಬಂದ ಮೇಲೆ ಕೆಲವರು ಮುಖ ಪರಿಚಯ ಆಗಿದೆ, ಯಾರಂತೂ ಗೊತ್ತಿಲ್ಲ. ಅವರು ಕೇವಲ ದೂರವಾಣಿಯಿಂದ ಸ್ವಾಮಿಗಳು ಒಂದು ವಿದ್ಯಾರ್ಥಿ ನಿಲಯ ಮಾಡ್ತಾ ಇದ್ದಾರೆ, ಇನ್ನೂ 10 ಊರುಗಳಲ್ಲಿ ಇಂತಹದ್ದಾಗಬೇಕು, ನಾವು ಒಂದು ದೊಡ್ಡ ಸೇವೆ ಮಾಡ್ತೇವೆ ಅಂತ ಹೇಳಿ 100 ಜನ ಇದರಲ್ಲಿ ಭಾಗವಹಿಸಿ ಅವರೆಲ್ಲರಿಗೆ ಬೇಕಾದದ್ದು ಏನೂ ಇಲ್ಲ. ಸ್ವಾಮಿಗಳ ಕೈಯಿಂದ ಒಂದು ಮಂತ್ರಾಕ್ಷತೆ, ಸ್ವಾಮಿಗಳ ಒಂದು ನಗು, ಅವರ ಆಶೀರ್ವಾದ ನಮ್ಮ ಜೀವನದಲ್ಲಿ ಎಲ್ಲವನ್ನ ನಮಗೆ ಪೂರ್ಣ ಮಾಡುತ್ತೆ ಎನ್ನುವಂತಹ ಭಾವನೆಯಿಂದ ಅನೇಕ ಜನ ಇದರಲ್ಲಿ ಸೇವೆಯನ್ನು ಮಾಡಿದ್ದಾರೆ. ಈ ವಿದ್ಯಾರ್ಥಿ ನಿಲಯ, ಇಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಕೇವಲ ಲೌಕಿಕವಾದ ಶಿಕ್ಷಣದಲ್ಲಿ ಅವರಿಗೆ ವಿಶೇಷವಾದಂತಹ ಒಂದು ಶಿಕ್ಷಣ ಆಗಬೇಕು. ಅವರೆಲ್ಲ ನಮ್ಮ ಬ್ರಾಹ್ಮಣರು ಉನ್ನತ ಮಟ್ಟದಲ್ಲಿ ಹೋಗಬೇಕು. ಹಾಗಾದ್ರೆ ಅವರಿಗೆ ಗುರುಗಳ ಅನುಗ್ರಹ ಬೇಕು. ನಮ್ಮ ಮೈಸೂರಿಗಿರುವಂತಹ ಒಂದು ದೊಡ್ಡ ಶಕ್ತಿ ಏನು ಅಂದ್ರೆ ಅದು ಪರಮ ಪೂಜ್ಯ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು. ಎಷ್ಟು ಜನ ಇವತ್ತು ಎಲ್ಲಾ ಊರುಗಳಿಂದ ಓದ್ಲಿಕ್ಕೆ ಇಲ್ಲಿ ಬರ್ತಾರೆ. ಯಾಕೆ ಅಂದ್ರೆ ನನ್ನ ಭಾವನೆ, ಕಾಲೇಜುಗಳು ತುಂಬಾ ಇದೆ, ಲೆಕ್ಚರರ್ಸ್ ತುಂಬಾ ಇದ್ದಾರೆ, ಶಾಣ್ಯರು ಅನ್ನೋ ಕಾರಣಕ್ಕಲ್ಲ. ಇಲ್ಲಿ ಪರಮ ಪೂಜ್ಯ ಸತ್ಯಪ್ರಮೋದ ತೀರ್ಥ ಶ್ರೀಪಾದಂಗಳವರು ಅಧ್ಯಯನ ಮಾಡಿ ಹೋದ ಜಾಗ. ಆದ್ದರಿಂದ ಇದೊಂದು ಸ್ವಾಮಿಗಳವರ ಸಿದ್ಧ ಸ್ಥಳ, ಅವರು ಸಿದ್ಧಿಯನ್ನು ಪಡೆದಂತಹ ಸ್ಥಳ ಇದು. ಇಲ್ಲಿ ಅಧ್ಯಯನ ಮಾಡಿದಂತಹ ಎಲ್ಲರಿಗೂ ಕೂಡ ಉತ್ತಮವಾದಂತಹ ಭವಿಷ್ಯ ಇದೆ ಅನ್ನುವ ಕಾರಣಕ್ಕಾಗಿ ಮಹಾಸ್ವಾಮಿಗಳವರು, ನಮ್ಮ ಸ್ವಾಮಿಗಳವರಿಗೆ ಸಾಮಾನ್ಯ ನಾವು ಒಂದು ಸಣ್ಣ ಕೆಲಸ ಮಾಡಿದ್ವಿ ಅಂದ್ರೆ ನಮ್ಮ ಹೆಸರು ಎಲ್ಲೆಲ್ಲಿ ಬರುತ್ತೆ ಅಂತ ಒಂದು ಹೇಳ್ತಾರಲ್ಲ, ಸುಮ್ಮನೆ ಫ್ಯಾನ್ ಕೊಟ್ಟಿದ್ರಂತೆ ಹಚ್ಚಬೇಡಿ ಅಂತ. ಯಾಕೆ ಅಂದ್ರೆ ಫ್ಯಾನ್ ಮೇಲೆ ಹೆಸರು ಬರೆದಿದ್ದೀವಿ, ಅದು ಕಾಣಿಸೋದಿಲ್ಲ ಹಚ್ಚಿದ್ರೆ ಅಂತ. ಅಂತಹ ಭಾವನೆ ನಮ್ಮದಾದ್ರೆ ಕೋಟಿಗಟ್ಟಲೆ ಹಣವನ್ನ ನೀಡಿ ಸ್ವಾಮಿಗಳವರು ಧನ್ವಂತರಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿದರು. ಆ ನಿರ್ಮಾಣ ಮಾಡಿ ಏನ್ ಹೆಸರಿಡಬೇಕು ಅಂದ್ರೆ ಸತ್ಯಪ್ರಮೋದ ಶತಮಾನೋತ್ಸವ ಭವನ ಅಂತ ಗುರುಗಳ ಹೆಸರಿಡಬೇಕು. ಇನ್ನು ಅದೇ ರೀತಿಯಾಗಿ ಇಲ್ಲಿ ನಾವು ಒಂದು ವಿದ್ಯಾರ್ಥಿ ನಿಲಯವನ್ನು ಮಾಡಬೇಕು, ಕೋಟ್ಯಾಂತರ ರೂಪಾಯಿ ಖರ್ಚಾಗತ್ತೆ, ಅದಕ್ಕೆಲ್ಲ ಜವಾಬ್ದಾರಿಗಳು ಹೆಚ್ಚಿದೆ.
ಅಷ್ಟೆಲ್ಲ ಮಾಡಿ ಕೊನೆಗೆ ಏನ್ ಹೆಸರಿಡಬೇಕು ಅಂತ ಕೇಳಿದ್ರೆ ನಮ್ಮ ಗುರುಗಳ ಹೆಸರಿಡಬೇಕು, ಸತ್ಯಪ್ರಮೋದ ವಿದ್ಯಾರ್ಥಿ ನಿಲಯ ಅಂತ ನಾಮಕರಣ ಮಾಡಬೇಕು ಅಂತ ಅಷ್ಟು ಸ್ವಾಮಿಗಳವರು ಗುರುಗಳಲ್ಲಿ ಮಾಡುವಂತಹ ಭಕ್ತಿ ಅದು ಅವರನ್ನ ಎಲ್ಲ ಯಾವುದೇ ತರಹದ ಆಪತ್ತುಗಳಿರಬಹುದು, ಏನೇ ಕಷ್ಟಗಳಿರಬಹುದು, ಅದೆಲ್ಲದರಿಂದ ಪಾರು ಮಾಡುವಂತಹ ಒಂದೇ ಒಂದು ಅವರ ಹತ್ರ ಇರುವಂತಹ ದೊಡ್ಡ ಉಪಾಯ ಅಂದ್ರೆ ಅದು ಮಹಾಸ್ವಾಮಿಗಳವರ ಶ್ರೀ ಸತ್ಯಪ್ರಮೋದ ತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಎಂಬಂತಹ ಆ ನಾಮವಾಕ್ಯ ಅದು ಎಲ್ಲವನ್ನೂ ಕೂಡ ಸಿದ್ಧಿ ಮಾಡಿಕೊಡುತ್ತೆ. ಅಂತಹ ಒಂದು ಉತ್ತಮವಾದ ನಿವೇಶನವನ್ನ ಪೂಜ್ಯ ಶ್ರೀಪಾದಂಗಳವರು ಇವತ್ತು ಇಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಅನೇಕ ಜನ ದಾನಿಗಳು ಇದರಲ್ಲಿ ನಾನು ಹೇಳದಿದ್ದರೂ ಕೇಳದಿದ್ದರೂ ಅವರಾಗೆ ಉದಾರ ಹಸ್ತದಿಂದ ದಾನಗಳನ್ನು ಮಾಡುವುದಕ್ಕಾಗಿ ಮುಂದೆ ಬಂದಿದ್ದಾರೆ. ಇನ್ನೂ ಅನೇಕ ಜನ ವಾಗ್ದಾನವನ್ನು ಮಾಡಿದವರು ಅನೇಕ ಜನ ಇದ್ದಾರೆ. ಅವರೆಲ್ಲರಿಗೆ ಮಹಾಸ್ವಾಮಿಗಳವರು ವಿಶೇಷವಾದಂತಹ ಆಶೀರ್ವಾದವನ್ನು ಮಾಡಿ, ಇದು ಒಂದು ಮಠಗಳನ್ನ ಮಾಡಿಸ್ತೇವೆ, ಕಲ್ಯಾಣ ಮಂಟಪಗಳು, ಅನ್ನದಾನ ಆಗತ್ತೆ, ವಿದ್ಯಾಪೀಠವನ್ನು ಮಾಡಿಸಿದರೆ ವಿದ್ಯಾದಾನ ಆಗತ್ತೆ, ಎರಡೂ ಒಂದೇ ಕಡೆ ಆಗುವ ಜಾಗ ಅಂದ್ರೆ ಇದು ವಿದ್ಯಾರ್ಥಿ ನಿಲಯಲ್ಲಿ ಅನ್ನದಾನವೂ ಆಗತ್ತೆ ವಿದ್ಯಾರ್ಥಿಗಳಿಗೆ, ಜೊತೆಗೆ ಒಬ್ಬ ವಿದ್ವಾಂಸರಿಂದ ಪಾಠವಾಗಿ ಆ ವಿದ್ಯಾರ್ಥಿಗಳಿಗೆ ಜ್ಞಾನದಾನವೂ ಆಗತ್ತೆ. ಆ ಎರಡನ್ನೂ ಮಾಡುವಂತಹ ಒಂದು ವಿಶೇಷವಾದ ಸ್ಥಳ ಅದು ಈ ಸತ್ಯಪ್ರಮೋದ ವಿದ್ಯಾರ್ಥಿ ನಿಲಯದಲ್ಲಿ ಆಗ್ತಾ ಇದೆ. ಹೀಗಾಗಿ ತಾವೆಲ್ಲರೂ ಕೂಡ ಇದರಲ್ಲಿ ನಿಮ್ಮ ಉದಾರ ಹಸ್ತದಿಂದ ಸೇವೆಯನ್ನ ಮಾಡಿ, ನಿಮ್ಮೆಲ್ಲರಿಗೆ ಗೊತ್ತಿದೆ ನಮ್ಮ ಮೈಸೂರಿನ ಮೇಲೆ ಮಹಾಸ್ವಾಮಿಗಳವರ ಅನುಗ್ರಹವನ್ನ ಮಾಡಿ ಇನ್ನು ಒಂದು ವರ್ಷ 13-14 ತಿಂಗಳಿದೆ. ಅಧಿಕ ಮಾಸದಲ್ಲಿ 33 ದಿನಗಳ ಕಾಲ ಮಹಾಸ್ವಾಮಿಗಳವರು ಮೈಸೂರಿಗೆ ಆಗಮಿಸಿ ನಮ್ಮೆಲ್ಲರಿಗೆ ವಿಶೇಷವಾದ ಅನುಗ್ರಹವನ್ನು ಮಾಡಲಿಕ್ಕಿದ್ದಾರೆ. ನೀವು ಸುಮ್ಮನೆ ಒಂದು ಕಲ್ಪನೆ ಮಾಡಿಕೊಳ್ಳಿ, 1 ಅವರ್ ಸ್ವಾಮಿಗಳು ಬಂದು ಹೋಗ್ತಾರೆ ಅಂದ್ರೆ ಈ ವಾತಾವರಣ ಸೃಷ್ಟಿಯಾಗಿದೆ ಅಂದ್ರೆ, ಹೀಗೆ 33 ದಿವಸ ಸ್ವಾಮಿಗಳು ಇರ್ತಾರೆ ಅಂದ್ರೆ ನಮ್ಮ ಇಡೀ ಮೈಸೂರು ಅದು ಬ್ರಾಹ್ಮಣರಿಂದ ತುಂಬಿ ಹೋಗುತ್ತೆ. ಬೇರೆ ಬೇರೆ ಊರುಗಳಿಂದ ಸಾವಿರ ಜನ ಬ್ರಾಹ್ಮಣರು ಬರ್ತಾರೆ. ಅಂತಹ ಒಂದು ದೊಡ್ಡ ಕಾರ್ಯಕ್ರಮ ಆಗಲಿಕ್ಕಿದೆ. ನಾವೆಲ್ಲರೂ ಕೂಡ ದೊಡ್ಡ ಸಂಕಲ್ಪವನ್ನ ಮಾಡಿ ಕೈ ಜೋಡಿಸಿದರೆ ಅಧಿಕ ಮಾಸದಲ್ಲಿ ಸ್ವಾಮಿಗಳಿಗೆ ಗುರುಕಾಣಿಕೆಯಾಗಿ ಈ ಭವನವನ್ನು ನಾವು ನಿರ್ಮಾಣ ಮಾಡಿ ಅದು ಒಂದು ಅಧಿಕ ಮಾಸದ ನೆನಪಾಗಿ ಉಳಿಬೇಕು. ಆ ರೀತಿಯಲ್ಲಿ ನಿರ್ಮಾಣ ನಾವೇನು ಹೇಳ್ಬಿಡ್ತೀವಿ, ಇಲ್ಲಿ ಇಂಜಿನಿಯರ್ಸಿಗೆ ಭಯ, ಅವ್ರ ಕೆಲಸ ಮಾಡಬೇಕು. ಆದರೂ ಕೂಡ ಎಲ್ಲರೂ ಸೇರಿ ಈ ಒಂದು ನಿರ್ಮಾಣದ ಕಾರ್ಯವನ್ನ ಸೇವಾ ರೂಪದಲ್ಲಿ ಮಾಡ್ತಾ ಇದ್ದಾರೆ. ನಮ್ಮ ಅಧ್ಯಕ್ಷರಾದಂತಹ ನಾವೊಂದು ಈ ಬಿಲ್ಡಿಂಗ್ ಅನ್ನ ನಿರ್ಮಾಣ ಮಾಡುವುದಕ್ಕೆ ಒಂದು ಸಣ್ಣ ಅಡ್ವೈಸರಿ ಕಮಿಟಿ ಅಂತಂತಾರೆ, ಎಲ್ಲರೂ ಸೇರಿ ಸೇವೆ ಮಾಡುವುದಕ್ಕಾಗಿ ಶ್ರೀಯುತ ಗುರುರಾಜ್ ಅವರು ನಮ್ಮ ಆಶಾಕಿರಣ ಫೌಂಡೇಶನ್ ಅಧ್ಯಕ್ಷರು, ಅದೇ ರೀತಿಯಾಗಿ ಅನೇಕ ಜನ ಒಂದು 10-12 ಜನ ಸೇರಿ ಇದರಲ್ಲಿ ಸೇವೆಯನ್ನ ಮಾಡ್ತಾ ಇದೆ. ಎಲ್ಲರ ಪರವಾಗಿ ಶ್ರೀಯುತ ಗುರುರಾಜ್ ಅವರು ಒಂದು 5 ನಿಮಿಷ ತಮ್ಮ ಅಭಿಪ್ರಾಯವನ್ನ ತಿಳಿಸ್ಬೇಕು ಅಂತ ಕೇಳಿ. ಪೂಜ್ಯ ಶ್ರೀಗಳವರ ಪಾದಾರವಿಂದದಲ್ಲಿ ನಮಸ್ಕರಿಸುತ್ತಾ, ನನಗೆ ಗೊತ್ತು ಎಲ್ಲರೂ ಶ್ರೀಗಳವರ ಅನುಗ್ರಹ ಭಾಷಣ ಕೇಳೋದಕ್ಕೆ ಕಾತರರಾಗಿದ್ದೀರ. ಆದರೂ ಇದು ಉದ್ದೇಶ ಒಂದು ಒಳ್ಳೆ ವಿದ್ಯಾರ್ಥಿ ನಿಲಯ ಆಗಬೇಕು ಅನ್ನೋದು. ಶ್ರೀಗಳವರ ಅನುಗ್ರಹ ಎಷ್ಟು ಚೆನ್ನಾಗಿದೆ ಅಂದರೆ, ಮೂರು ದಿವಸದ ಹಿಂದೆನೇ ಶ್ರೀಗಳು ಬರ್ತಾರೆ ಅಂತ ಅಂದ ತಕ್ಷಣವೇ ಒಂಥರ ನಮ್ಮ ಎಲ್ಲರಲ್ಲಿ ಹವಾ ಕ್ರಿಯೇಟ್ ಆಗಿದೆ. ತುಂಬ ಚೆನ್ನಾಗಿ ಆಗುತ್ತೆ ಅಂತ ನನಗನ್ಸುತ್ತೆ. ಅನಿರುದ್ಧಾಚಾರ್ಯ ಅವರು ಹೇಳ್ದಂಗೆ ಶ್ರೀಗಳವರು ಮುಂದಿನ 13ನೇ ತಿಂಗಳು ಇಲ್ಲಿ ಇರೋ ಟೈಮಲ್ಲಿ 1 ತಿಂಗಳೊಳಗೆ ಇದರದ್ದು ಭೂಮಿ ಪೂಜೆ ಇವತ್ತು ಹೆಂಗೆ ನಡೆದಿದೆಯೋ ಅವತ್ತಿಂದು ಇನಾಗ್ರೇಷನ್ ಆಗಬೇಕು ಅನ್ನೋದು ನಮ್ಮೆಲ್ಲರ ಉದ್ದೇಶ. ಇದಕ್ಕೆ ಸುಮಾರು ಅಂದಾಜು ಖರ್ಚು ಸುಮಾರು 4ರಿಂದ 4.25 ಕೋಟಿ ರೂಪಾಯಿ ಅಂತ ನಾವು ಅಂದ್ಕೊಂಡಿದ್ದೀವಿ. ಈಗ ಶುರು ಮಾಡಿದಾಗ ನಮ್ಮ ಯಾರ ಹತ್ರನೂ ನಮ್ಮ ಹತ್ರ ಏನು 1 ರೂಪಾಯಿಯೂ ಇರಲಿಲ್ಲ. ಆದ್ರೆ ಈಗಾಗಲೇ ಸುಮಾರು ಕಲೆಕ್ಷನ್ ಆಗೋಗಿದೆ ಅಂತ ಅನಿರುದ್ಧಾಚಾರ್ಯ ಹೇಳಿದ್ದಾರೆ. ಒಬ್ರು ಯಾರೋ ಬಂದು ಸುಮಾರು ಬೇಕಾಗುವ ಸಿಮೆಂಟ್ ಒಂದು 4,000 ಬ್ಯಾಗ್ ಸಿಮೆಂಟ್ ಕೊಡೋದಕ್ಕೆ ಒಪ್ಕೊಂಡು ಬಂದಿದ್ದಾರೆ. ಅದೇ ರೀತಿ ನಾನು ಜಾಸ್ತಿ ಮಾತಾಡೋದಕ್ಕೆ ಇಚ್ಛೆ ಪಡೋದಿಲ್ಲ. ಎಲ್ಲ ಬಂದಿದ್ದೀರಾ ಇಲ್ಲಿ, ದಯವಿಟ್ಟು ಎಲ್ಲರೂ, ನಾನು ಅಧ್ಯಕ್ಷ ಅನ್ನೋದು ಸುಮ್ಮನೆ ನಾಮಕಾವಸ್ಥೆ ಮಾತ್ರ. ನಾನು ಒಬ್ಬ ಶ್ರೀಗಳವರ
ಸೇವಕ. ನನ್ನ ಕೈಲಾಗಿದ್ದ ಸಹಾಯ ನಾನು ಮಾಡಕ್ ಪ್ರಯತ್ನ ಪಡ್ತೀನಿ. ಎಲ್ಲರೂ ಅವರವರ ಶಕ್ತಿಯಾನುಸಾರ ದಾನ ಮಾಡಿದ್ರೆ, ಶಕ್ತಾನುಸಾರ ಕಾಣಿಕೆ ಕೊಟ್ರೆ ಈ ಕೆಲಸ ಬಹಳ ಬೇಗ ಆಗುತ್ತೆ. ಸುಜಿತ್ ಅವರು ಇಲ್ಲಿದ್ದಾರೆ, ಅವರೇ ಎಲ್ಲ ಪ್ಲಾನ್ ಮಾಡಿದ್ದಾರೆ. ಈ ಎಲ್ಲ ಪ್ಲಾನ್ ಅನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಮುರಳಿ ಅವರು ಈ ಜವಾಬ್ದಾರಿ ತಗೊಂಡಿದ್ದಾರೆ. ನನ್ನ ಪ್ರಕಾರ ಇನ್ನು 9 ದಿವಸದಲ್ಲಿ ಪ್ಲಾನ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ದಾರೆ. 24 ಗಂಟೆನೂ ಕೆಲಸಗಳು ನಡೆಸಿ 1.25 ವರ್ಷದಲ್ಲಿ ನಾವು ಈ ಬಿಲ್ಡಿಂಗ್ ಅನ್ನು ಕಂಪ್ಲೀಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಅದಕ್ಕೆ ಬೇಕಾಗ ತನು ಮನ ಧನ ಎಲ್ಲರೂ ಸೇರಿಸಿ ಮಾಡೋಣ. ಎಲ್ಲರೂ ಒಂದು ಸಂಕಲ್ಪ ಮಾಡೋಣ. ನನ್ನ ಸಂಕಲ್ಪ ಇಷ್ಟು, ಎಲ್ಲರ ಪರವಾಗಿ ಶ್ರೀಗಳಲ್ಲಿ ನಾನು ನನ್ನ ಫ್ಯಾಮಿಲಿ ಮತ್ತೆ ನನ್ನ ಸ್ನೇಹಿತರ ಪರವಾಗಿ ಒಂದು 25 ಲಕ್ಷ ರೂಪಾಯಿಯನ್ನ ಕಲೆಕ್ಟ್ ಮಾಡಿ ಕೊಡ್ತೀನಿ, ಈ ವಾರದಲ್ಲಿ ಮಾಡಿ ಕೊಡ್ತೀನಿ. ಇವತ್ತು ಅದರದ ತತ್ನಿಮಿತ್ತ ನನಗೆ ನಣ್ಣಿ ಶ್ರೀಗಳವರು ನಮ್ಮ ಪ್ರಥಮ ಕಾಣಿಕೆ ಅಂತ ಹೇಳಿ 1 ಲಕ್ಷ ರೂಪಾಯಿನ ದಯವಿಟ್ಟು ಒಪ್ಪಿಸ್ಕೋಬೇಕು. ಉಳಿದಿದ್ದನ್ನ ಕೆಲಸ ಶುರು ಆಗ್ತಿದ್ದಂಗೆ ಆಗತ್ತೆ. ಯಾಕೆ ಏನಪ್ಪಾ ಹೇಳ್ಕೊತಾ ಇದ್ದಾನೆ ಅಂತ ಅನ್ಕೋಬಿಡಿ. ಇದರಿಂದ ಮತ್ತೊಬ್ಬರು ಪ್ರೇರಿತರಾಗ್ಲಿ. ಯಾರೋ 1 ರೂಪಾಯಿ ಕೊಡ್ತೀನಿ ಇಂದವ್ರು 1,000 ಕೊಟ್ಟಿದ್ದು ನನಗೆ ಅನ್ಸಿರ್ಲಿಲ್ಲ ನಾನು ಇವತ್ತು 1 ಲಕ್ಷ ಕೊಡ್ತೀನಿ ಅಂತಂದ. ಬೆಳಗಾಗೆದ್ದು ಏನೋ ಅನ್ನಿಸ್ತು, ತಗೊಂಡ್ ಬಂದ್ವಿ ಅಷ್ಟೇನೆ. ಎಲ್ಲರೂ ಕೂಡ ಇವತ್ತು ಎಷ್ಟಾಗುತ್ತೋ ಅಷ್ಟು ಕೊಡಿ, ಎಷ್ಟಾಗುತ್ತೋ ಅಷ್ಟು ಪ್ರಾಮಿಸ್ ಮಾಡಿ. ನಮ್ಮವರು ಎಲ್ಲರೂ ಬಂದು ಕಲೆಕ್ಟ್ ಮಾಡ್ತಾರೆ. ಎಲ್ಲಿದ್ರು ಬರ್ತೀವಿ, ಎಲ್ಲಿ ಯಾವತ್ತು ಕರೆದ್ರು ನಾವು ಬರ್ತೀವಿ. ಈ ಕಾರ್ಯನ ಸಂಪೂರ್ಣವಾಗಿ 1 ವರ್ಷದಲ್ಲಿ ಕಂಪ್ಲೀಟ್ ಮಾಡೋಣ ಅಂತ ತಮ್ಮೆಲ್ಲ ಶ್ರೀಗಳವರಲ್ಲಿ ಅನ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಯಾಕೆಂದ್ರೆ ನೀವೆಲ್ಲರೂ ಶ್ರೀಗಳವರ ಅನುಗ್ರಹ ಭಾಷಣಕ್ಕೆ ಮಾತಾಡೋದಕ್ಕೆ ಕಾಯ್ತಾ ಇದ್ದೀರಾ. ಹನುಮಂತ್ ಅವರು ನಮಸ್ಕಾರ, ಬನ್ನಿ. ಗುರಿ ನಮ್ಮ ಗುರುರಾಜ್ ಅವರು 20-30 ವರ್ಷದಿಂದ ಅವರಿಗೊಂದು ವಿಶೇಷವಾದ ಸಂಬಂಧವನ್ನು 15-20 ವರ್ಷದಿಂದ ನಮ್ಮ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ಅವರು ಯಾವಾಗಲೂ ಹೇಳ್ತಿರ್ತಾರೆ. ನನಗೆ ಇವತ್ತಿಗೂ ನೆನಪಿರುವ ಒಂದು ಸಂದರ್ಭ ಏನು ಅಂದರೆ, ಸ್ವಾಮಿಗಳವರು ನಾನು ಅಕಸ್ಮಾತ್ ಮಠಕ್ಕೆ ಬಂದಾಗ ಸ್ವಾಮಿಗಳವರು ನನ್ನ ಬೆನ್ನ ಮೇಲೆ ಕೈ ಇಟ್ಟು 1-2 ನಿಮಿಷ ಮಾತಾಡಿದ್ರು. ಆ ಸ್ಪರ್ಶ ನನಗೆ ಇನ್ನೂ ನೆನಪಿದೆ ಅಂತ ಅವರು ವಿಶೇಷವಾಗಿ ಅದನ್ನು ನೆನೆಸಿಕೊಳ್ಳುತ್ತಾರೆ. ಆ ರೀತಿ ಅವರು ಅವರ ಮಾರ್ಗದರ್ಶನದಲ್ಲಿ ತುಂಬ ಈ ತರಹದ ಸಾಮಾಜಿಕ ಕಾರ್ಯಗಳನ್ನು ಮಾಡಿ ಅವರು ಒಂದು ವಿಶೇಷವಾದ ಸಮಾಜಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅವರ ಸಹಕಾರ ಮಾರ್ಗದರ್ಶನ ನಮಗೆ ನಿರಂತರವಾಗಿ ಇರಲಿ ಅಂತ ಕೇಳಿಕೊಳ್ತಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಈ ಪ್ರಸಂಗದಲ್ಲಿ ಅನೇಕ ಜನ ಈ ಒಂದು ಕಟ್ಟಡ ನಿರ್ಮಾಣಕ್ಕೆ ನಿಧಿ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಅದಕ್ಕಿಂತಲೂ ಮೊದಲು ನಮ್ಮ ಇದು ಬ್ರಾಹ್ಮಣ ಸಂಘಕ್ಕೆ ಸೇರಿದ್ದು, ಎಲ್ಲರೂ ಸೇರಿ ಇದನ್ನು ನಿರ್ಮಾಣ ಮಾಡಲಾಗ್ತಾ ಇದೆ. ಈ ಪ್ರಸಂಗದಲ್ಲಿ ಈ ಒಂದು ಕಾರ್ಯ ನಿರ್ವಿಘ್ನವಾಗಿ ನಡೆಯಲಿ ಅನ್ನೋದಕ್ಕಾಗಿ ಕಲ್ಲಹಳ್ಳಿಯ ವರಾಹದೇವರ ಪ್ರಸಾದವನ್ನು ತೆಗೆದುಕೊಂಡು ನಮ್ಮ ಶ್ರೀಯುತ ಶ್ರೀನಿವಾಸ ರಾಘವನ್ ಅವರು ಇಲ್ಲಿ ಆಗಮಿಸಿದ್ದಾರೆ. ನಾವೇನು ಭೂಮಿ ಪೂಜೆಯನ್ನು ಮಾಡಿದ್ವಿ, ಅಲ್ಲಿ ಕಲ್ಲನ್ನು ಇಡುವಾಗ ವರಾಹದೇವರ ಪಾದಕ್ಕೆ ಸ್ಪರ್ಶವಾದ ಇಟ್ಟಿಗೆಯನ್ನೇ ಅವರು ಅಲ್ಲಿಂದ ತೆಗೆದುಕೊಂಡು ಬಂದು ಇಲ್ಲಿ ಇಟ್ಟಿದ್ದಾರೆ, ಸ್ವಾಮಿಗಳವರಿಂದ ಇಡಿಸಿದ್ದಾರೆ. ಹೀಗಾಗಿ ಕಾರ್ಯ ನಿಶ್ಚಿತವಾಗಿ ಯಶಸ್ವಿ ಆಗತ್ತೆ ಅಂತ ಜಿತಯಜ್ಞ ಭಾವನಾ ತ್ರಯೀತನು ಸ್ವಾಂ ಪರಿಧುನ್ವತೆ ನಮಃ. ಯಲ್ಲೋಮಗರ್ತೇಷು ಮಿಲಿಲ್ಯುರಬ್ಧಯಃ ತಸ್ಮೈ ನಮಃ ಕಾರಣ ಸೂಕರಾಯತೆ.
ಶ್ರೀಯುತ ಶ್ರೀನಿವಾಸ ರಾಘವನ್ ಅವರೊಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಅದರ ಮುಂದೆ ಇದು ಬಹಳ ಚಿಕ್ಕದು. ಯಾಕೆಂದರೆ ಸುಮಾರು 35-40 ಕೋಟಿ ರೂಪಾಯಿ. ಇವತ್ತು ನೀವೊಂದು 2 ವರ್ಷದ ಹಿಂದೆ ಕಲ್ಲಳ್ಳಿಯನ್ನು ನೋಡಿದರೆ ಆ ಇಡೀ ರಿಮೋಟ್ ಪ್ಲೇಸಲ್ಲಿ ಒಂದೇ ಒಂದು ಗರ್ಭಗುಡಿ ಬಿಟ್ಟರೆ ಏನೂ ಇರಲಿಲ್ಲ. ಈಗ ಗರ್ಭಗುಡಿ ಎಲ್ಲಿದೆ ಅಂತ ಹುಡುಕಬೇಕು, ಅಷ್ಟು ದೊಡ್ಡ ಮಂಟಪ ನಿರ್ಮಾಣ ಆಗ್ತಾ ಇದೆ. ಸುಮಾರು 80-90 ಕಾಲಿನ ತಮಿಳುನಾಡು ಶೈಲಿಯ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಮಧ್ಯದಲ್ಲಿ ವರಾಹದೇವರ ಒಂದು ಅಲ್ಲಿ ಸನ್ನಿಧಾನವನ್ನ ಪ್ರಾಚೀನವಾದದ್ದಿದೆ. ಈ ಪ್ರಸಂಗದಲ್ಲಿ ನಾವು ಅವರಿಗೆ ಒಂದು ಧನ್ಯವಾದವನ್ನು ಹೇಳಬೇಕು. ಅಲ್ಲಿ ಅನ್ನದಾನವನ್ನ ಮಾಡ್ತಾರೆ, ನೀವು ನೋಡ್ಬೇಕು, ಬಹಳ ವಿಚಿತ್ರ. ನಾನು ಯಾವಾಗಲೂ ನನಗೆ ಅಲ್ಲಿ ಹೋದಾಗ ಸಂತೋಷ ಆಗುತ್ತೆ. ಯಾರಾದರೂ ಬಂದ್ರೆ ಮೊದಲು ದೇವಸ್ಥಾನ ತೋರಿಸೋದಿಲ್ಲ, ಅವರು ಅಡಿಗೆ ಮನೆ ತೋರಿಸ್ತಾರೆ. ಊಟ ಮಾಡಿ, ಹೊಟ್ಟೆ ತುಂಬಾ ಊಟ ಮಾಡಿ ಬಂದು ಆಮೇಲೆ ದೇವರ ದರ್ಶನ ಮಾಡಿ ಅಂತ. ಅವರು ಮಾಡುವ ಅನ್ನದಾನಕ್ಕೆ ಅವರು ನಮ್ಮ ಜಯತೀರ್ಥ ವಿದ್ಯಾಪೀಠಕ್ಕೆ ಪ್ರತಿ ತಿಂಗಳು ಎಲ್ಲ ವಿದ್ಯಾರ್ಥಿಗಳಿಗೆ ಆಗುವಷ್ಟು ಪ್ರತಿ ತಿಂಗಳು ಸುಮಾರು 250 ಜನ ವಿದ್ಯಾರ್ಥಿಗಳಿದ್ದಾರೆ. ಎಲ್ಲರಿಗೂ ಆಗುವಷ್ಟು ಅಕ್ಕಿಯನ್ನು ಪ್ರತಿ ತಿಂಗಳು ವಿದ್ಯಾಪೀಠಕ್ಕೆ ಅವರು ಕಳಿಸ್ತಾರೆ. ಅಷ್ಟೇ ಅಲ್ಲದೆ ನಮ್ಮ ಧನ್ವಂತರಿ ದೇವಸ್ಥಾನ ಮತ್ತು ಹೊಳೆನರಸೀಪುರದಲ್ಲಿ ಒಂದು ನಮ್ಮ ಸ್ವಾಮಿಗಳವರು ವಿದ್ಯಾಪೀಠವನ್ನು ಪ್ರಾರಂಭ ಮಾಡಿದ್ದಾರೆ. ನಾನು ಸ್ವಾಮಿಗಳ ಆಜ್ಞೆ ಮಾಡಿದ್ದಾರೆ ಅಂತ ಹೇಳಿದ ಕೂಡಲೇ ಅವರು ಪ್ರತಿ ತಿಂಗಳು ನಾನು ಎಷ್ಟಾಗತ್ತೆ ಎಲ್ಲವನ್ನ ಕಳಿಸ್ತೇನೆ ಅಂತ ಹೇಳಿ ಬಹಳ ವಿಶೇಷವಾದ ಉದಾರವಾದ ಸೇವೆಯನ್ನ ಅವರು ಮಾಡ್ತಾ ಇದ್ದಾರೆ. ಅವರು ಭವನಕ್ಕೆ ಹೇಳಿದ್ದಾರೆ, ಅದು ನನಗೂ ಗೊತ್ತಿಲ್ಲ, ಸ್ವಾಮಿಗಳವರಲ್ಲಿ ನಿವೇದನ ಮಾಡಿಕೊಂಡಿದ್ದಾರೆ, ಯಾರಿಗೂ ಹೇಳಬೇಡಿ ಅಂತ. ಅವರಿಗೆ ವಿಶೇಷವಾಗಿ ಗುರುಗಳ ಅನುಗ್ರಹವಾಗಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ಪ್ರಸಂಗದಲ್ಲಿ ನಾನು ಒಂದು ನಿಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕು, ಸಂತೋಷದ ವಿಷಯವನ್ನು ತಮ್ಮೆಲ್ಲರ ಮುಂದೆ ಹಂಚಿಕೊಳ್ಳಬೇಕು. ನಿನ್ನೆ ಇಲ್ಲ ಮೊನ್ನೆ ನಮಗೆ ಒಂದು ದೊಡ್ಡ ದೇವರ ಗುರುಗಳ ನಮ್ಮ ಒಂದು ಕಷ್ಟ ಯಾರಿಗೂ ಗೊತ್ತಾಗದಂತೆ ಒಂದು ಕಷ್ಟ ಬಂತು. ನಾವು ಬೆಳಗ್ಗೆ 6 ಗಂಟೆಗೆ ನಾನು ಮನೆಯ ಒಳಗಿದ್ದೆ, ಏನೋ ಸೌಂಡ್ ಆಗ್ತಾ ಇತ್ತು ಹೊರಗೆ, ಏನೋ ಇರಬಹುದು ಅಂತ ಸುಮ್ಮನಾದೆ. ಸ್ವಲ್ಪ ಹೊತ್ತಿಗೆ ನನಗೆ ಯಾರೋ ನಮ್ಮ ಮಠಕ್ಕೆ ಮಲ್ಕೋಳಿಗೆ ಬಂದವರು ಒಬ್ಬರು ಫೋನ್ ಮಾಡಿದರು. ನಾನು ಫೋನ್ ಮಾಡಿ, ಇಲ್ಲ ನೀವು ತಕ್ಷಣ ಬರಬೇಕು, ಏನು ಅಂದರೆ ನಮ್ಮ ಮಠದ ಸರಿಯಾಗಿ ಹಿಂಭಾಗದ ಗೋಡೆ ಅದು ನಮ್ಮ ಶಂಕರ ಮಠ, ನೀವೆಲ್ಲ ನೋಡಿದ್ದೀರಿ. ಅಲ್ಲಿ ಏನಾಗಿದೆ, ಅಲ್ಲಿಯೇ ಮಂಡಳಿಗೂ ಗೊತ್ತಿಲ್ಲ, ಯಾರೋ ಒಂದು ಪಾಯಿಂಟ್ ತೋರಿಸಿದ್ದಾರೆ, ಬೋರ್ ಹಾಕಿಸ್ಬೇಕು ಅಂತ. ಇದು ಯಾಕೆ ಇಷ್ಟು ದೊಡ್ಡದು ಹೇಳ್ತಾ ಇದ್ದಾರೆ ಅಂತ ಕೆಲವರಿಗೆ ಅನಿಸ್ಲಿಕ್ಕಿಲ್ಲ. ಬಾವಿಯನ್ನೇ ಉಪಜೀವಿಸಿಕೊಂಡು ಇರುವ ನಮಗೆ ಮಠಗಳಿಗೆ ತುಂಬಾ ಕಷ್ಟ. ಯಾರೋ ಹೇಳಿದ್ರು ಅವರಿಗೊಂದು ಕಲ್ಯಾಣ ಮಂಟಪಕ್ಕೆ ನೀರು ಬೇಕಾಗಿದೆ ಅನ್ನೋ ಕಾರಣಕ್ಕೆ ಒಂದು ಪಾಯಿಂಟ್ ಹೇಳಿದ್ದಾರೆ, ಅವರು ಬೋರ್ ಹಾಕ್ಲಿಕ್ಕೆ ಬಂದಿದ್ದಾರೆ. ಅದು ಎಷ್ಟಿದೆ ಅಂದ್ರೆ, ಆ ಕಡೆ ಶಂಕರ ಮಠದ ಬಾವಿ, ಈ ಕಡೆ ಉತ್ತರಾದಿ ಮಠದ ಬಾವಿಯ ಮಧ್ಯದಲ್ಲಿ 5 ಅಡಿ ಗ್ಯಾಪ್ ಇದೆ, ಒಂದು ಬೋರ್ ಹಾಕ್ತಾ ಇದ್ದಾರೆ ಸರಿಯಾಗಿ. ನನಗೆ ಯಾರೋ ಹೇಳಿದ್ರು, ತುಂಬಾ ಓಡಿ ಹೋದೆ, ಏನ್ ಮಾಡ್ಬೇಕಾದ್ರೆ ಅವರು ನೀರಿಗೋಸ್ಕರ ಮಾಡ್ತಾ ಇದ್ದಾರೆ, ನಾವು ಬೋರ್ ಹಾಕಬೇಡಿ ಅಂತ. ಇನ್ನೊಂದೇನೋ ಇಲ್ಲೊಂದು ಮಳೆಗೆ ಇಡ್ತಾ ಇದ್ರಿ, ಇಲ್ಲಿ ಇಡಬೇಡಿ, ಆ ಕಡೆ ಇಡಿ ಅಂತ ಹೇಳ್ಬೋದು. ನೀರಿಗಾಗಿ ಬೋರ್ ಹಾಕ್ತಾ ಇರುವಾಗ ನಿಮಗೆ ನೀರು ಬೇಡ, ನಮ್ಮ ನೀರಿಗಾಗಿ ನೀವು ಬಿಡ್ರಿ ಅಂತ ಹೇಗೆ ಹೇಳೋದು? ಆದ್ರೆ ನನಗೂ ನಾಚಿಕೆ ಇಲ್ಲದೆ, ನಮಗೆ ನಮ್ಮ ಬಿಲ್ಡಿಂಗ್ ನಡೆಯುವಾಗಲೂ ಅಷ್ಟೇ, ಒಂದು ಸಣ್ಣ ಪೈಪ್ ಹೊಡೆದ್ರು ಅದರ ಧರ್ಮಾಧಿಕಾರಿಗೆ ಫೋನ್ ಮಾಡೋದು ನಾವು. ಆದ್ರೆ ಅವರು ಅಷ್ಟೇ ಸಂತೋಷದಿಂದ ಮಾತನಾಡ್ತಾರೆ. ನಾನು ಬೆಳಗ್ಗೆ 6 ಗಂಟೆಗೆ ಅವರಿಗೆ ಫೋನ್ ಮಾಡಿದೆ. ಫೋನ್ ಮಾಡಿ ಕೇಳಲಿಕ್ಕೂ ಮನಸ್ಸಾಗಲಿಲ್ಲ, ಭಯ ಆಗ್ತಾ ಇದೆ, ಮೈಯೆಲ್ಲ ನಡುಗ್ತಾ ಇದೆ, ಮುಂದೇನಾಗತ್ತೆ ಅಂತ. ನಿಮಗೆ ಗೊತ್ತಿದೆ, ಬೋರ್ ಹಾಕಿದರೆ ಒಂದು ವಾರ 10 ದಿವಸದಲ್ಲಿ ಬಾವಿ ಹೋಗೇ ಬಿಡುತ್ತೆ ಪೂರ್ಣ. ಏನ್ ಮಾಡಬೇಕು ಅಂತ ನಾನು ಅವರಲ್ಲಿ ರಿಕ್ವೆಸ್ಟ್ ಮಾಡ್ಕೊಂಡೆ. ನೋಡಿ, ಇಬ್ಬರಿಗೂ ಇರೋದು ಒಂದೇ ಅವಕಾಶ, ಬಾವಿ ಹೋದರೆ ಮಠಗಳಿಗೆ ಬಾವಿಯೇ ಜೀವ. ಹೀಗಾಗಿ ಏನ್ ಮಾಡೋದು, ದಯವಿಟ್ಟು ನೀವೇ ಒಂದೇನಾದ್ರೂ ನಿರ್ಣಯ ತಗೋಬೇಕು ಅಂತ ಕೇಳಿದರೆ, ನಾನು ಮಾತಾಡ್ತಾ ನಮ್ಮ ಮಠದಿಂದ ಸುತ್ತ ಹಾಕಿ ಶಂಕರ ಮಠಕ್ಕೆ ಹೋದೆ. ಹೋಗೋದ್ರಲ್ಲಿ ಪ್ರಾರಂಭವಾಗಿದ್ದ ಮೋಟಾರ್ ಆಫ್ ಆಗಿ ಅವ್ರು ಹೇಳಿದ್ರು, ಫೋನ್ ಬಂದಿದೆ, ನಾನು ನಿಲ್ಲಿಸಿದ್ದೇವೆ ಅಂತ. ತಕ್ಷಣದಲ್ಲಿ ನಿಲ್ಲಿಸಿ ಪಾಪ ಇನ್ನೊಂದು ಪಾಯಿಂಟ್ ಅನ್ನು ಹುಡುಕಿ ಅವ್ರು ನನಗೆ, ನಾನು ಧನ್ಯವಾದ ಹೇಳಿದೆ. ನನಗೆ ಧನ್ಯವಾದ ಹೇಳ್ಬೇಡ್ರಿ, ನಾನೇ ನಿಮಗೆ ಹೇಳಬೇಕು, ನಮ್ದು ಬಾವಿ ಇತ್ತು ಪಕ್ಕದಲ್ಲಿ. ನನಗೆ ಯಾರೋ ಹೇಳಿದ್ರು, ಕೆಲಸದ ಒತ್ತಡದಲ್ಲಿ ಗೊತ್ತಾಗಿರ್ಲಿಲ್ಲ, ನಾನು ಒಪ್ಪಿಕೊಂಡು ಬಿಟ್ಟಿದ್ದೆ ಅಂತ ಹೇಳಿ ಈ ಒಂದು ಸಾಮರಸ್ಯವನ್ನ ನಾವು ಹೋದ ಬಾರಿ ನಮ್ಮ ಸ್ವಾಮಿಗಳ ಕಾರ್ಯಕ್ರಮ ಇದ್ದಾಗ ಅಡ್ಡಾಡ್ಲಿಕ್ಕೆ ಬೇಕು ಅಂತ ಆ ಕಾಂಪೌಂಡ್ ಅನ್ನ ತೆಗೆದು ಒಂದು ಗೇಟ್ ಅನ್ನ ಹಾಕಿದ್ದೇವೆ ಶಂಕರ ಮಠ ಉತ್ತರಾದಿ ಮಠದ ಮಧ್ಯದಲ್ಲಿ. ಈಗ 2 ದಿನದ ಹಿಂದೆ ಇದನ್ನ ನಾನು ಕೇಳಿಕೊಂಡಾಗ ನಮ್ಮ ಮೈಸೂರು ಶಂಕರ ಮಠದ ಹಾಗೂ ಅವರಿಗೆ ಉಭಯ ಮಠಾಧೀಶರು
ಈಗ ನಂಜನಗೂಡಿನ ಮಠವನ್ನು ಅವರಿಗೆ ಧರ್ಮಾಧಿಕಾರಿಯನ್ನಾಗಿ ಮಾಡಿದ್ದಾರೆ. ಆ 2 ಮಠದ ಧರ್ಮಾಧಿಕಾರಿಗಳಾದಂತಹ ಶ್ರೀಯುತ ರಾಮಚಂದ್ರ ಅವರು ಬಹಳ ವಿಶೇಷವಾದ ಸಂತೋಷದಿಂದ 2ನೇ ಮಾತಾಡದೆ ಭಾವಿಯನ್ನ ಜೀವಿಸಿಕೊಂಡವರಿಗೆ ಇದು ಗೊತ್ತಿರುತ್ತೆ. ಎಷ್ಟು ದೊಡ್ಡ, ನನಗೆ ಇವತ್ತಿಗೂ ಅದನ್ನು ನೆನೆಸಿಕೊಂಡ್ರೆ ಭಯ ಆಗತ್ತೆ. ಭಾವಿಯೇ ಇಲ್ಲ ಅಂತ ಆದ್ರೆ ಸ್ವಾಮಿಗಳು ಅಧಿಕ ಮಾಸ ಏನೋ ಕಾರ್ಯಕ್ರಮ ಏನು ಎಲ್ಲವೂ ನಿಂತು ಹೋಗ್ಬಿಡುತ್ತೆ ಪ್ರಸಂಗ. ಆದರೆ ಅಷ್ಟು ಅವರು ಸೌಹಾರ್ದದಿಂದ ಅದನ್ನ ಒಂದು ವ್ಯತ್ಯಾಸವನ್ನ ಮಾಡಿ ನಮ್ಮೆಲ್ಲರಿಗೆ ಅನುಕೂಲವನ್ನು ಮಾಡಿದ್ದಾರೆ. ಅವರು ಈ ಪ್ರಸಂಗದಲ್ಲಿ ಇಲ್ಲಿ ಆಗಮಿಸಿ ಸ್ವಾಮಿಗಳವರ ಅನುಗ್ರಹವನ್ನು ಪಡೆಯುವುದಕ್ಕಾಗಿ ಬಂದಿದ್ದಾರೆ. ಅವರು ಬಂದು ಫಲ ಸಮರ್ಪಣೆಯನ್ನು ಮಾಡಿ ಸ್ವಾಮಿಗಳವರಿಂದ ವಿಶೇಷ ಆಶೀರ್ವಾದವನ್ನು ಪಡೆಯಬೇಕು. ಸ್ವಲ್ಪ ಜಾಗ ಬಿಡಿ. ಬನ್ನಿ ಈ ವರಹದೇವರು ಮನೆಯವರು ರಂಗದೇವರು 2 ಇದೇ ಪ್ರಸಂಗದಲ್ಲಿ ಹೇಳ್ಬೇಕು, ಅಧಿಕ ಮಾಸಕ್ಕೆ ನಾವೆಲ್ಲ ಸೇರ್ಕೊಂಡ್ವಿ ಸಂತೋಷದಿಂದ ಕಾರ್ಯಕ್ರಮ ಮಾಡಬೇಕು ಅಂತ. ನಾವು ಸಂತೋಷ ಪಟ್ಟರೆ ಆಗೋದಿಲ್ಲ. ಯಾಕೆಂದ್ರೆ ಸ್ವಾಮಿಗಳು ಬಂದ್ರೆ ಎಷ್ಟು ದೊಡ್ಡ ಜಾಗ ಇದ್ರೂ ಸಾಲೋದಿಲ್ಲ ಅಂತ. ನಾನು ಸ್ವಾಮಿಗಳನ್ನು ಕರೀಲಿಕ್ಕೆ ಹೋಗಬೇಕು ಅಂತ ಎಲ್ಲರೂ ಅಂದರು. ಸ್ವಾಮಿಗಳಿಗೆ ಆಮಂತ್ರಣ ಕೊಡೋದಕ್ಕಿಂತ ಮೊದಲು ರಾಮಚಂದ್ರ ಅವರಿಗೆ ಆಮಂತ್ರಣ ಕೊಡಬೇಕು. ಯಾಕೆ ಅಂದ್ರೆ ನಮಗೆ ಆ ಸುತ್ತಮುತ್ತಲಿನ ಜಾಗ ಬೇಕು ಅಂತ. ಎಷ್ಟು ಅಂದ್ರೆ ಇವತ್ತು ಅನೇಕ ಜನ ನಮ್ಮ ಮಠಕ್ಕೆ ಬಂದವರು ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಪಕ್ಕದ ವಿದ್ಯಾಭಾರತಿ ಚೌಟ್ರಿ ಉತ್ತರಾದಿ ಮಠದ್ದು ತಿಳ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟು ಅದರಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡ್ತೀವಿ. ನಾನು ರಾಮಚಂದ್ರ ಅವ್ರನ್ನ ಕೇಳಿಕೊಂಡೆ, ಅಧಿಕ ಮಾಸ ಸ್ವಾಮಿಗಳು ಬರ್ತಾರೆ, ದಿನ 3-4 ಸಾವಿರ ಜನರಿಗೆ ಅನ್ನದಾನ ಆಗುತ್ತೆ, ಪಕ್ಕದ ವಿದ್ಯಾಶಂಕರದಲ್ಲಿ ನಮಗೆ ಅನುಕೂಲ ಬೇಕು ಅಂತ. ಅವರು ನಿಜವಾಗಲೂ ಆ ಅಭಿಮಾನವನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರು, ನಾವು ಅಲ್ಲೊಂದು ಹೊಸ ಬಿಲ್ಡಿಂಗ್ ಮಾಡ್ತಾ ಇದ್ದೀವಿ ಅಂದ್ರು. ನನಗೆ ತುಂಬಾ ಭಯ ಆಯಿತು, ಹೊಸ ಬಿಲ್ಡಿಂಗ್ ಮಾಡಿದ್ರೆ ಏನು ಅಂತ. ಅವ್ರು ಹೇಳಿದ್ರು, ಬಿಲ್ಡಿಂಗ್ ಹೊಸಾದು ಮಾಡದೇ ಇದ್ರೆ ಇದನ್ನ ನೀವು ಬಳಸ್ಕೊಳ್ಳಿ, ಹೊಸಾದು ಮಾಡಿದ್ರೆ ನೀವು ಶುರು ಆಗೋ ದಿವಸ ಯಾವ ಪರಿಸ್ಥಿತಿ ಇರುತ್ತೆ 1 ತಿಂಗಳು ಹಾಗೆ ಕೊಡ್ತೀನಿ, ಮತ್ತೆ ನಾವು ಮುಂದೆ ಕೆಲಸ ಮಾಡ್ಕೋತೀವಿ, ಅವಶ್ಯವಾಗಿ ಪರಿಪೂರ್ಣವಾಗಿ ಕೊಡ್ತೇವೆ. ಹಿಂದೆ ಶಂಕರ ಮಠ, ವಿದ್ಯಾಭಾರತಿ ಎಲ್ಲಿ ಏನ್ ಬೇಕಾದರೂ ನೀವು ಬಳಸಿಕೊಳ್ಳಬಹುದು ಅಂತ ಅಷ್ಟು ವಿಶೇಷವಾದ ಭಕ್ತಿಯನ್ನ ಗುರುಗಳಲ್ಲಿ ಅವರು ಮಾಡ್ತಾ ಇದ್ದಾರೆ. ಅವರಿಗೆ ಮಹಾಸ್ವಾಮಿಗಳವರು ವಿಶೇಷವಾದ ಅನುಗ್ರಹವನ್ನ ಮಾಡಲಿ ಅಂತ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಮೈಸೂರು ಶೃಂಗೇರಿ ಶಂಕರ ಮಠದ ಶತಮಾನೋತ್ಸವ ಕಾರ್ಯಕ್ರಮ ಮಾರ್ಚ್ ಎಂಡು ಏಪ್ರಿಲ್ 7ನೇ ತಾರೀಕು ಕಾರ್ಯಕ್ರಮ ಇತ್ತು. ಆ ಸಮಯದಲ್ಲಿ ನಮ್ಮ ಮಠಕ್ಕೆ ಬಂದು ನಮ್ಮ ಜಾಗ ಅವಕಾಶ ಇದೆ, ನಿಮ್ಮವ್ರು ಯಾರು ಬೇಕಂದ್ರೆ ಬಂದು ಅಲ್ಲಿ ಇಳ್ಕೋಬಹುದು ಅಂತ ಅವ್ರು ಹೇಳಿ ಆ ಸೌಕರ್ಯ ನಾವು ಮಾಡಿಕೊಟ್ರು. ಅದು ಹೇಳಿಲ್ಲ ಅವರು. ನಾನು ಹೇಳ್ತಾ ಇದ್ದೀನಿ, ಒಂದು ಇದೇ ಥರ ನಮ್ಮ ಸಂಪರ್ಕ ನಡೀಲಿ. ನಾವು ನಮ್ಮ ಕಡೆಯಿಂದ ಏನು ಮಾಡೋಕ್ಕಾಗ್ತದೋ ನಾವು ಅಲ್ಪ ಸೇವೆ ಮಾಡೇ ಮಾಡ್ತೀವಿ ಅಂತ ಯೋಚನೆ ಮಾಡಿಕೊಡ್ತಾ ಇದ್ದೀವಿ. ಈ ಒಂದು ಭವನ ನಿರ್ಮಾಣದಲ್ಲಿ ಅನೇಕ ಜನ ಭಕ್ತರು ಇದಕ್ಕಾಗಿ ಸೇವೆಯನ್ನ ಈಗಾಗಲೇ ಮಾಡಿದ್ದಾರೆ, ಕೆಲವರು ವಾಗ್ದಾನವನ್ನ ಮಾಡಿದ್ದಾರೆ. ನಮ್ಮ ಈ ಮೈಸೂರು ಭೂವರಾಹ ಕ್ಷೇತ್ರ ಅರಮನೆಯಲ್ಲಿ ಪ್ರಾಚೀನವಾದಂತಹ ವರಾಹದೇವರ ಸನ್ನಿಧಾನ ಇದೆ. ಆ ನಮ್ಮ ಪರಮ ಪೂಜ್ಯ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರು ಪೂಜೆ ಮಾಡಿದಂತಹ ಆ ವರಾಹದೇವರ ಸನ್ನಿಧಾನದಿಂದ ವರಾಹದೇವರ ಪ್ರಸಾದವನ್ನ ಶ್ರೀಯುತ ಮಧುಸೂದನ್ ಅವರು ತಂದಿದ್ದಾರೆ. ಪ್ರಸಾದವನ್ನ ನೀಡ್ತಾ ಇದ್ದಾರೆ. ನಾನು ನಮ್ಮ ಮೈಸೂರಿನವರು ಮೊದಲಿಗೆ
ಈಗ ಬೆಂಗಳೂರಿನ ಒಬ್ಬ ಭಕ್ತರು, ಅವರು ಯಾರು ಅಂತೂ ನನಗೆ ಪರಿಚಯ ಇರಲಿಲ್ಲ ಮೊದಲು. ಪ್ರತಿ ವರ್ಷ ನನಗೊಂದು ಕುತೂಹಲ ಏನು ಅಂದರೆ, ಸತ್ಯ ಸಂಕಲ್ಪರು ಸತ್ಯ ಸಂತುಷ್ಟ ತೀರ್ಥರ ಆರಾಧನೆ ಬಂದಾಗ ಒಂದು ವಾರದ ಮುಂಚೆ ನಾನು 7 ಗಂಟೆಗೆ ಮನೆಯಿಂದ ಮೇಲಿಂದ ಕೆಳಗಿಳಿದು ಸ್ವಾಮಿಗಳ ದರ್ಶನಕ್ಕೆ ವೃಂದಾವನದ ಹತ್ರ ಬರೋ ಅಷ್ಟರಲ್ಲಿ 2 ರೇಷ್ಮೆ ಮಡಿ, 2ರ ತೆಳಗೆ 5,000 ರೂಪಾಯಿ ಕಾಣಿಕೆ. ಯಾರು ಅಂತ ಗೊತ್ತಿಲ್ಲ, ಪ್ರತಿ ವರ್ಷ ಅದನ್ನು ಇಟ್ಟು ನಮಸ್ಕಾರ ಮಾಡಿ ಹೋಗ್ಬಿಡ್ತಾ ಇದ್ರು. ಒಂದು ಬಾರಿ ನಾನು ಅವ್ರು ಲೇಟಾಗಿ ಬಂದರು, ನಾನೇ ಬೇಗ ತೆಳಗೆ ಹೋಗಿದ್ನೋ ಅಂತೂ ಒಟ್ಟು ಹೋಗೋದ್ರಲ್ಲಿ ಅವರು ಬಂದು ಸಮರ್ಪಣೆಯನ್ನು ಮಾಡಿದರು. ನಿಜವಾಗಿ ನಮಗೆ ಹಿತ್ತಲ ಗಿಡ ಮದ್ದಲ್ಲ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ. ಇಷ್ಟು ದೊಡ್ಡ ಊರಿನಲ್ಲಿ ಮೂಲ ವೃಂದಾವನದ ನಮ್ಮ ಉತ್ತರಾದಿ ಮಠದ 2 ಗುರುಗಳ ಸನ್ನಿಧಾನ ಇರೋದು ನಮ್ಮೆಲ್ಲರ ದೊಡ್ಡ ಸೌಭಾಗ್ಯ ಅಂತ ಅವರು ಬಂದಾಗ ಹೇಳಿದರು. ನಾನು ಇವತ್ತು 1 ತುತ್ತು ಅನ್ನ ತಿಂತಾ ಇದ್ದೇನೆ ಅಂದರೆ ಅದು ಸತ್ಯ ಸಂಕಲ್ಪ ತೀರ್ಥರ ಅನುಗ್ರಹದಿಂದ. ಕೆಲಸ ಇಲ್ಲದೆ ನಾನು ಮೈಸೂರಿನಲ್ಲಿ ಇದ್ದೆ. ಆಗ ದಿನ ಬಂದು ಏನು ಮನೆಯಲ್ಲಿ ಖಾಲಿ ಇದ್ದೆ ಅಂತ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ಆ ಪ್ರದಕ್ಷಿಣೆ ಹಾಕಿದ್ದರ ಫಲವಾಗಿ ನನಗೆ ಕೆಲಸ ಸಿಕ್ತು, ಮದುವೆಯಾಯಿತು, ಮಕ್ಕಳಾದರು. 2 ಗಂಡು ಮಕ್ಕಳವರಿಗೆ. ಆ 2 ಗಂಡು ಮಕ್ಕಳು ಕೆಲಸ ಮಾಡೋದಲ್ಲ, ತಾವು ಸ್ವಂತ ಸಾಫ್ಟ್ವೇರ್ ಕಂಪನಿಯನ್ನ ಮಾಡಿ 100 ಜನರಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಅವರು ನಾವಿಷ್ಟೆಲ್ಲ ನಮಗಿರೋದು ಸತ್ಯ ಸಂಕಲ್ಪ ತೀರ್ಥರ ಅನುಗ್ರಹದಿಂದ, ಅವರ ಮಂತ್ರ